ಹಲ್ಲೆಲೂಯಾ. ನಾವೊಂದು ಚಿಕ್ಕ ಪ್ರಾರ್ಥನೆಯಿಂದ ದೇವರ ವಚನಕ್ಕೆ ಹೋಗುವ, ದೇವರ ವಚನಗಳು ಗ್ರಹಿಸುವಂತೆ ದೇವರಿಂದ ಸಹಾಯವನ್ನು ಕೇಳ್ಕೊಳ್ಳುವ. प्रभु से हम मांगेंगे, वचन समझने के लिए हमको सामर्थ्य दे दे. ओके ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಾವು ಸುರಕ್ಷಿತವಾಗಿ ಈ ಸ್ಥಳಕ್ಕೆ ಬಂದು ಸೇರುವಂತೆ ನಮ್ಮನ್ನು ಕಾದು ಕಾಪಾಡಿದ್ದಿ. ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಚನಗಳನ್ನು ಕೇಳುವಂಥ ಸಮಯದಲ್ಲಿ, ವಚನಗಳನ್ನು ಓದುವಂಥ ಸಮಯದಲ್ಲಿ ನಮ್ಮ ಆತ್ಮಿಕ ಕಣ್ಣುಗಳನ್ನು, ನಮ್ಮ ಆತ್ಮಿಕ ಕಿವಿಗಳನ್ನು, ನಮ್ಮ ಆತ್ಮಿಕ ಹೃದಯಗಳನ್ನು ತೆರೆದು ವಚನಗಳನ್ನು ಗ್ರಹಿಸುವಂತೆ ನಮಗೆ ಸಹಾಯ ಮಾಡು. ವಚನಗಳನ್ನು ಕದಿಯುವಂಥ, ವಚನಗಳನ್ನು ಗ್ರಹಿಸಲಿಕ್ಕೆ ಅಡೆತಡೆ ಮಾಡುವಂಥ ಸೈತಾನ ಮತ್ತು ಆತನ ದೂತರ ಸಾಮರ್ಥ್ಯಗಳನ್ನು ನೀ ಕೊಟ್ಟಂಥ ಅಧಿಕಾರದಿಂದ ನಿನ್ನ ಪವಿತ್ರ ನಾಮದಲ್ಲಿ ನಾವು ಮರಿತಾ ಇದ್ದೇವೆ, ನಿಷ್ಕ್ರಿಯಗೊಳಿಸ್ತಾ ಇದ್ದೇವೆ. ಈ ಅಧಿಕಾರ ನಮ್ಮೆಲ್ಲರಿಗೂ ದಯಪಾಲಿಸಿದ್ದಕ್ಕೋಸ್ಕರ ನಿನಗೆ ಧನ್ಯವಾದಗಳು. ಈ ಚಿಕ್ಕ ಪ್ರಾರ್ಥನೆಗೆ ಸದುತ್ತರವನ್ನು ನೀಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಆಮೇನ್. ಸಿದ್ಧರಾಗಿದ್ದೀರಾ? ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ದೇವರಿಂದ ಲಾಭ ಪಡ್ಕೊಳ್ಳುವಂಥ ವಿಷಯಗಳನ್ನು ನೋಡ್ಕೊಳ್ಳುವ. ದೇವರು ನಮಗೋಸ್ಕರ ಏನಿಟ್ಟಿದ್ದಾನೆ. ಏಕ್ ಸಮಯ ಹೈ. ಹೌದಾ? ಒಂದು ನೀವು ಸಭೆಗೆ ಬರ್ತೀರಿ, ಈ ಸ್ವಾಮಿನ ನಂಬಿ ಬಂದಿದ್ದೀರಾ. ದೇವರು ನಮಗೆ ಇಟ್ಟಂಥ ಲಾಭಗಳನ್ನು ನಾವು ಪಡ್ಕೋಬೇಕು. ನಮಗೆ ಲಾಭ ಆಗಲಿಲ್ಲ ಅಂತಂದರೆ ಅನ್ಯಜನರು ಕೇಳ್ತಾರೆ. ಎಲ್ಲಕ್ಕಿಂತ ಮೊದಲು ನನ್ನ ಆತ್ಮ ನನಗೆ ಕೇಳ್ತದೆ, ನನ್ನ ಅಂತರಾತ್ಮ ನನಗೆ ಕೇಳ್ತಾ ಇರ್ತದೆ, ನಾನೆಲ್ಲ ಬಿಟ್ಟು ಬಂದೆ, ನನಗೇನು ಲಾಭ ಆಯಿತು? ಲೋಕದ ಜೀವನದಲ್ಲಿ ಕೂಡ ದೇವರು ನಮಗೆ ಆಶೀರ್ವಾದ ಇಟ್ಟಿದ್ದಾನೆ. ಎಲ್ಲಕ್ಕಿಂತ ಮುಖ್ಯವಾದದ್ದು ನಿತ್ಯ ಜೀವ. ಯೇಸು ಸ್ವಾಮಿಯನ್ನು ನಂಬುವುದರ ಮೂಲಕ ನಿಮಗೇನು ಸಿಕ್ತು? ನಿತ್ಯ ಜೀವ ಅಂದರೆ ಶಾಶ್ವತವಾಗಿ ಮರಣದಿಂದ ಪಾರಾಗಿತ್ತು. ಮರಣ ಇಲ್ಲ. ನಾವು ಈಗ ಸತ್ತರೆ ಎಲ್ಲಿಗೆ ಹೋಗ್ತೇವೆ? ಸ್ವರ್ಗೀಯ ಯೆರೂಸಲೇಮಿಗೆ ಸೇರ್ತೇವೆ. ಪೌಲ ಹೇಳಿದಾನಲ್ಲ, ಈ ಲೋಕವನ್ನು ಬಿಟ್ಟು ಹೋಗುವುದು ಅತಿ ಉತ್ತಮವಾದದ್ದು ನನಗೆ. ಯಾಕೆಂದರೆ ಕ್ರಿಸ್ತನ ಜೊತೆಗೆ ಹೋಗಿ ಕ್ರಿಸ್ತನ ಜೊತೆಯಲ್ಲಿರುವುದು ಅತಿ ಉತ್ತಮವಾದದ್ದು, ನನಗೆ ಒಳ್ಳೆಯದು ಅಂತ ಹೇಳ್ತಾನೆ. ಆದರೆ ಸಭೆಗೆ ಬಲಪಡಿಸಲಿಕ್ಕೆ, ಅನೇಕ ಆತ್ಮಗಳನ್ನು, ಇನ್ನೂ ಹೆಚ್ಚಿನ ಆತ್ಮಗಳನ್ನು ಗಳಿಸಲಿಕ್ಕೆ ನಿಮಗೆ ಲಾಭ ಅಂತ ಹೇಳ್ತಾ ಇದ್ದಾನೆ. ಹೌದಾ? ಆ ಮನೋಭಾವನೆ, ಅದೇ ಮಾದರಿಗೆ, ಅದೇ ವಿಚಾರಗಳು ನಮ್ಮಲ್ಲಿರಬೇಕೀಗ. ಯಾರು ನಂಬಿ ದೀಕ್ಷಾಸ್ಥಾನ ಹೊಂದಿದ್ದಾರೆ, ಅವ್ರ ನಿರೀಕ್ಷೆ ಏನಾಗಿರಬೇಕು? ಪರಲೋಕದ ಭಾವ. ಯೇಸು ಸ್ವಾಮಿ ಎಲ್ಲಿಂದ ಬರ್ತಾ ಇದ್ದಾನೆ? ಅದೇ ನಮ್ಮ ಪಟ್ಟಣ. ಹೌದಾ? ನಮ್ಮ ನಿರೀಕ್ಷೆ ಅಲ್ಲಿದ್ದಾಗಿರಬೇಕು. ನಾವು ನಮ್ಮ ಶರೀರಗಳನ್ನು, ನಮ್ಮ ಇಂದ್ರಿಯಗಳನ್ನು ಟ್ರೈನ್ ಮಾಡಬೇಕು. ಮನುಷ್ಯ ಪ್ರತಿಯೊಂದು ಅವಯವಗಳನ್ನು ನಿಯಂತ್ರಣ ಮಾಡ್ತಾನೆ. ಹೌದಾ? ನಾವು ನೋಡ್ತೇವೆ, ಎಷ್ಟು ಆಶ್ಚರ್ಯ ಪಡ್ತೇವೆ. ಹೆಂಗೆ ಮಾಡಿರ್ಬೋದು? ಭಾಳ ಕಷ್ಟಪಟ್ಟಿದ್ದಾನೆ, ಭಾಳ ಎಕ್ಸಸೈಸ್ ಮಾಡಿದ್ದಾನೆ. ದೇವಜನರು ಕೂಡ ಆ ವಿಷಯಗಳಲ್ಲಿ ನಿಯಂತ್ರಣ ಮಾಡಬೇಕಂತ ವಚನ ಹೇಳ್ತದೆ. ನಾವು ಪರಲೋಕ ಭಾವದವ್ರು ಆಗದೇ ಇದ್ದರೆ ಯಾವ ಲೋಕದವ್ರು ಆಗ್ತೇವೆ? ಯಾಕೆಂದರೆ ಯೇಸು ಸ್ವಾಮಿ ಈ ವಿಷಯಗಳಲ್ಲಿ ಹೋದ ವಾರ ನಾನು ಕಲಿಸಿದ್ದೇನೆ. ಎಲ್ಲವನ್ನು ನಿಯಂತ್ರಿಸುವಂಥ ದೇವರು. ಹೌದಾ? ದೇವ್ರು ನಿಯಂತ್ರಣ ಮಾಡ್ತಾನೆ. ನಾವು ದೇವರು ಕೊಟ್ಟಂಥ ಅಧಿಕಾರವನ್ನು ನಾವು ಬಳಸಬೇಕು. ಬುದ್ಧಿವಂತ ವಿಶ್ವಾಸಿಗಳು ಯಾರು? कौन बुद्धिमान विश्वासी है? परमेश्वर का हर एक जो लाभ है वचन के द्वारा समझकर उसको वो लाभ को प्राप्त करने का. ಆ ಲಾಭಗಳನ್ನು ಉಪಯೋಗಿಸಬೇಕು. ದೇವರು ನಮಗೆ ನಾಲಿಗೆಯಲ್ಲಿ ಸಾಮರ್ಥ್ಯ ಕೊಟ್ಟಿದ್ದಾನೆ ಅಂದರೆ ಅದನ್ನು ಉಪಯೋಗಿಸಬೇಕು. ನಾಚಿಕೆ ಪಡಬಾರ್ದು. ಏಕಾಂತದಲ್ಲಿ ನೀವು ಅಪ್ಪಣೆ ಕೊಡ್ರಿ. ಸೈತಾನ ಕೇಳ್ತಾನೆ, ನೀವು ಉಚ್ಚರಿಸಿದ ಹೌದಾ? ಯೆಜಿಕೇಲಿಗೆ ಏನು ಹೇಳ್ತಾ ಇದ್ದಾನೆ ದೇವರು? ಗಾಳಿಯಲ್ಲಿ ನುಡಿ. ಹೌದಾ? ಗಾಳಿಯಲ್ಲಿ ನುಡಿದ್ರೆ ಕೇಳ್ತದೆ. ಎಲುಬುಗಳಿಗೆ ಅಪ್ಪಣೆ ಕೊಡು ಅಂತ ಹೇಳ್ತಾರೆ. ಎಲುಬುಗಳು
ಕೇಳ್ತಾ ಇದ್ದಾನೆ, ಮೊದಲು ಈ ಎಲುಬುಗಳು ಒಂದಾಗ್ತಾವ? ಅದರದರ ಎಲುಬುಗಳು ಒಂದಾಗಿ ಒಂದು ದೊಡ್ಡ ಸೈನ್ಯ ನಿಂತು ಬಿಡ್ತು. ಹೌದಾ? ಮಾವು ಸಾಹಬ್ತು ಎಲ್ಲಕ್ಕೂ ದೇವರು ಎಜಿಕೇಲಿಗೆ ಹೇಳಿದ್ದೇನಂತಂದರೆ, ಎಜಿಕೇಲ್ ಸ್ಪೆಷಲ್ ಏನಲ್ಲ, ನಾವು ಸ್ಪೆಷಲ್ ಅವನಕ್ಕಿಂತ. ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ಪ್ರವಾದಿಗಳಿಗಿಂತ ನಾವು ಶ್ರೇಷ್ಠರು ಅಂತ ವಚನ ಇದೆ. ಓದಿದ್ದೇವ? ಹೇಳಿದಾನೆ. ಯಾರು ಹೇಳ್ತೀರಿ ವಚನ? ಯಾರು ಹೇಳ್ತಾರೆ? ಎಲ್ಲ ಪ್ರವಾದಿಗಳಿಗಿಂತ ನಾವು ಶ್ರೇಷ್ಠರು. ದೇವ್ರ ರಾಜ್ಯದಲ್ಲಿ ಚಿಕ್ಕವನು ಎಲ್ಲ ಪ್ರವಾದಿಗಳಿಗಿಂತ ಶ್ರೇಷ್ಠರು. ನೋಡಿ, ಹಮ್ ವಚನ ಕೋ ಜಾತೆ ಹೈ. ಮತ್ತಾಯನ ಸುವಾರ್ತೆ, ಮತ್ತಾಯ 11वा अध्याय, ಹನ್ನೊಂದನೇ ವಚನ. ಅಲ್ಲಿ ಯಹೂದ್ಯರಿಗೆ ಕೇಳ್ತಾ ಇದ್ದಾನೆ. 9ನೇ ವಚನದಿಂದ ನೋಡೋದು, ಹಾಗಾದರೆ ಯಾತಕ್ಕೆ ಹೋಗಿದ್ದೀರಿ? ಪ್ರವಾದಿಯನ್ನು ನೋಡುವುದಕ್ಕೋ? ಹೌದು, ಪ್ರವಾದಿಗಿಂತಲೂ ಹೆಚ್ಚಿನವನನ್ನು ನೋಡಿದಿರಿ ಎಂದು ನಿಮಗೆ ಹೇಳುತ್ತೇನೆ. ಈಗೋ ನನ್ನ ದೂತನನ್ನು, ಏಷಯನ ಮೂಲಕ ದೇವರು ನುಡಿದಿದ್ದು. ಹೌದಾ? ಈಗೋ ನನ್ನ ದೂತನನ್ನು ನಿನ್ನ ಮುಂದೆ, ಕರ್ತನ ಮುಂದೆ ಕಳುಹಿಸುತ್ತೇನೆ. ನೀನು ಹೋಗುವ ದಾರಿಯನ್ನು ಅವನು ನಿನ್ನ ಮುಂದೆ ಸರಿ ಮಾಡುವನು ಎಂದು ಯಾರ ವಿಷಯವಾಗಿ ಬರೆದಿದೆಯೋ ಆ ಪುರುಷನು ಇವನೇ. ಸ್ನಾನಿಕ ಯೋಹಾನನ ಬಗ್ಗೆ ಬರ್ತಾ ಇದ್ದಾನೆ. ಯೇಸು ಸ್ವಾಮಿಗಿಂತ ಮುಂಚೆ ಆತನು ಬಂದಿದ್ದ ಯಾಕೆ? ಕರ್ತನ ಮಾರ್ಗವನ್ನು ಸರಿಪಡಿಸ್ಲಿಕ್ಕೆ. ಏಷಯನ ಗ್ರಂಥದಲ್ಲಿ ಬರೆದಿದ್ದನ್ನು ಯೇಸು ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾನೆ. ಯೋಹಾನನ ಬಗ್ಗೆ ಸಾಕ್ಷಿ ಹೇಳ್ತಾ ಇದ್ದಾನೆ. 11ನೇ ವಚನ, ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಕ್ಕಿಂತ ದೊಡ್ಡವನು ಎದ್ದಿಲ್ಲ. ಸ್ನಾನಿಕ ಯೋಹಾನ ಯಾರಿಂದ ಹುಟ್ಟಿದ? ಸ್ತ್ರೀಯರಿಂದ ಹುಟ್ಟಿದ್ದು. ಆತನ ತಾಯಿ ಗರ್ಭವತಿ ಆದಲು. ಆತನ ತಂದೆ ಯಾಜಕ ಕೆಲಸ ಮಾಡ್ತಾ ಇದ್ದಾನೆ, ಯಾಜಕನಾಗಿದ್ದ. ಹೌದಾ? ಅಲ್ಲಿ ಆತನಿಗೆ ದೇವದೂತ ದರ್ಶನ ಕೊಡ್ತಾನೆ. ನಿನ್ನ ಹೆಂಡತಿ ಅವಳು ಬಂಜೆ ಆಗಿದ್ದಾಳೆ, ವಯಸ್ಸು ಮೀರಿದೆ, ಮಕ್ಕಳಾಗುವ ಸಾಧ್ಯತೆ ಇಲ್ಲ, ಇಬ್ಬರು ಮುಪ್ಪಿನ ಕಾಲದಲ್ಲಿದ್ದಾರೆ. ದೇವ್ರ ವಚನ ಹೇಳ್ತದ. ಯೇಸು ಸ್ವಾಮಿ ಇಲ್ಲಿ ಖಚನ ಪಡ್ತಾ ಇದ್ದಾನೆ. ಆತನು ಸ್ತ್ರೀಯರಿಂದ ಹುಟ್ಟಿದ್ದ, ಪುರುಷ ಸಂಕಲ್ಪದಿಂದ ಅಲ್ಲ. ಎಷ್ಟು ಚೆನ್ನಾಗಿ ಗ್ರಹಿಸಿದ್ರಿ. ಏಲಿಯನ ಆತ್ಮ ಇತ್ತಾ? ಯೋಹಾನ ಮೇ ಕಿಸ್ಕಾ ಆತ್ಮ ತಾ? ಎಲ್ಲರಿಗೂ ಗೊತ್ತಾ? ವಚನ ಗೊತ್ತಾ? ವಚನ में लिखा है उसके वो कौन था? ಕ್ಯೂಕಿ ಪ್ರವಾದಿಗಳ ಮೂಲಕ ದೇವ್ರು ನುಡಿದಿದ್ದ. ಏಲಿಯನು ಬರುವುದು ಅವಶ್ಯಕತೆ ಇದೆ. ಕ್ರಿಸ್ತನ ಬರೋಕ್ಕಿಂತ ಮುಂಚೆ ಯಾರು ಬರಬೇಕಾಗಿತ್ತು? ಏಲಿಯನು. ನೋಡಿ, ದೇವದೂತ ಹೇಳ್ತಾ ಇದ್ದಾನೆ, ಆತನಲ್ಲಿ ಯಾರ ಆತ್ಮ ಇದೆ? ಓಕೆ. ಶರೀರದಿಂದ ಹುಟ್ಟಿದ್ದು ಶರೀರ, ಆತ್ಮದಿಂದ ಹುಟ್ಟಿದ್ದು ಆತ್ಮ. ಏಲಿಯನು ಒಂದು ಸಮಯದಲ್ಲಿದ್ದ, ಮನುಷ್ಯನಾಗಿದ್ದ. ಏಲಿಯನ ತಂದೆ ಹೆಸರು ಓದಿದ್ದೀರಾ? ಏಲಿಯನಿಗೆ ತಂದೆ ತಾಯಿಗಳಿದ್ರು. ನಾ ಹೇಳಿದ ಅರ್ಥ, ಪ್ರವಾದಿ ಏಲಿಯನಿಗೆ ತಂದೆ ತಾಯಿಗಳಿದ್ರು. ಈಗ ಆತನ ಆತ್ಮವನ್ನು ಇನ್ನೊಬ್ಬ ತಂದೆ ತಾಯಿಗಳ ಮೂಲಕ ಅಲ್ಲ, ಯೇಸು ಸ್ವಾಮಿ ಯಾವ ರೀತಿ ಕನ್ನಿಕೆಯ ಗರ್ಭದಲ್ಲಿ ಹುಟ್ಟಿದ, ಅರ್ಥ ಆಯ್ತಾ? ಪುರುಷ ಸಂಕಲ್ಪದಿಂದಲ್ಲ, ಕಾಮ ಸಂಕಲ್ಪದಿಂದಲ್ಲ, ದೇವರಿಂದನೇ ಹುಟ್ಟಿದ. ಯೇಸು ಸ್ವಾಮಿ ಯಾರಿಂದ ಹುಟ್ಟಿದ? ದೇವರಿಂದ ಹುಟ್ಟಿದ್ದ. ಪುರುಷ ಸಂಕಲ್ಪ ಇಲ್ಲವೇ ಇಲ್ಲ, ಮನುಷ್ಯ ಸಂಕಲ್ಪನೂ ಇಲ್ಲ. ಅಲ್ಲಿ ಮನುಷ್ಯನ ಸಂಕಲ್ಪ ಇಲ್ಲ, ಪುರುಷ ಸಂಕಲ್ಪ ಇಲ್ಲ, ದೇವರ ಚಿತ್ತದಿಂದ ಹುಟ್ಟಿದ್ದು ಯೇಸು ಸ್ವಾಮಿ. ಅದೇ ರೀತಿಯಲ್ಲಿ ಈಗ ಆಲ್ರೆಡಿ ಅವನಿಗೆ ತಂದೆ ತಾಯಿ ಇದ್ದಾರಲ್ಲ ಏಲಿಯನ್ಗೆ. ದೇವರು ಏನು ಮಾಡಿದ? ಏಲಿಯನ ಆತ್ಮ ಮಾತ್ರ ಇಟ್ಟ. ಹೌದಾ? ಗೊತ್ತಾಯ್ತಾ? ಅದಕ್ಕೆ ಅಲ್ಲಿ ತಂದೆ ಬರಬಾರ್ದು, ಮತ್ತೆ ಇನ್ನೊಬ್ಬ ತಂದೆ ಬರಬಾರ್ದು. ಇಲ್ಲಿ ಮಾತ್ರ ಯೇಸು ಸ್ವಾಮಿ ನುಡಿದಿದ್ದು ಈ ವಚನದಲ್ಲಿ. ಸ್ತ್ರೀಯರಲ್ಲಿ ಭಾಳ ಜನ ಓದ್ತೇವೆ, ಎಷ್ಟು ಜನ ನಾವೆಲ್ಲ ಓದ್ತೇವೆ, ಗ್ರಹಿಸೋದಿಲ್ಲ. ಇಬ್ಬರು ತಂದೆ ಆಗಿಬಿಡ್ತಾರೆ. ಅವನ ಹೆಂಡತಿ ಎಲಿಜಬೆತ್ತಳು ವಯಸ್ಸು ಮೀರಿ ಹೋಗಿತ್ತು, ಮಕ್ಕಳು ಪಡೆಯುವಂಥ ವಯಸ್ಸು ಮೀರಿ ಹೋಗಿತ್ತು. ಆ ಸಮಯದಲ್ಲಿ ಯಾಜಕ ಸೇವೆ ಮಾಡುವುದಾಗ ಆ ಸಮಯದಲ್ಲಿ ದೇವದೂತ ಹೇಳ್ತಾನೆ, ನಿನ್ನ ಹೆಂಡತಿ ನೋಡಿ, ಮರಿಯಳಿಗೆ ಸಂದೇಶ ಕೊಟ್ಟ ದೇವದೂತನಿಗೆ ಅವಳು ಎದ್ದು ಅಲ್ಲಿ ಹೋದಾಗ ಅವಳಿಗೆ ಎಷ್ಟು ವಯಸ್ಸಾಗಿತ್ತು? ಎಲಿಜಬೆತ್ತಳು ಎಷ್ಟು ತಿಂಗಳಲ್ಲಿದ್ದು? 6 ತಿಂಗಳು. मरियम गर्भवती, मरियम गर्भ पकड़ने से पहले
जब भी संदेश वाहक दूत गब्रिएल आकर जो समझाता है, उस समय पर वो जाकर देखती खचित, जो देवदूत ने कहा ना, उसको खचित पाने के लिए मरियम कहाँ जाती है? एलिजाबेथ के, क्योंकि रिश्तेदार है, उसके पास जाए तो वो 6 महीने की थी, उसके गर्भ में 6 महीने का बच्चा था। वो पुरुष संकल्प से नहीं, जकारिया के द्वारा उत्पन्न नहीं हुआ, परमेश्वर के सामर्थ्य से उत्पन्न हुआ, क्योंकि उसके अंदर किसका आत्मा रखा प्रभु ने? एलिया का आत्मा। समझे? इस कारण प्रभु यहाँ पे कह रहे हैं 11वां वचन में, दोबारा पढ़िएगा, मराठी में पढ़िए। मी तुम्हास खचित सांगतो की स्त्रियांपासून जन्मलेल्या बाप्तिस्मा करणारा योहान ह्याच्यापेक्षा मोठा कोणी निघाला नाही. ಆಮೆನ್. ನೋಡಿ, ಪುರುಷ ಸಂಕಲ್ಪ ಇಲ್ಲ ಅಲ್ಲಿ. ಯೇಸು ಸ್ವಾಮಿ ಪ್ರಕಾರ ಪುರುಷ ಸಂಕಲ್ಪದಿಂದ ಅವನು ಹುಟ್ಟಲಿಲ್ಲ, ಆದರೆ ಅಲ್ಲಿ ವಿವರಿಸಿಲ್ಲ ಅದರ ವಿಷಯದಲ್ಲಿ. ದೇವದೂತ ಏನು ಹೇಳಿಲ್ಲ, ಏನೋ ಹೇಳಿದಾನ ಆ ವಿಷಯದಲ್ಲಿ ಈ ವಚನದ ಮೂಲಕ ನಾವು ತಿಳ್ಕೊತೇವೆ. ಜಕಾರಿಯಂದು ಏನೂ ಇಲ್ಲ ಅಲ್ಲಿ, ಕೈವಾಡ ಇಲ್ಲ, ಪುರುಷ ಸಂಕಲ್ಪ ಇಲ್ಲ, ಮನುಷ್ಯ ಸಂಕಲ್ಪ ಇಲ್ಲ ಅಲ್ಲಿ. ಅವಳು ಗರ್ಭವತಿಯಾಗಿದ್ದು ದೇವರ ಸಾಮರ್ಥ್ಯದಿಂದ. ದೇವರು ಯಾರ ಆತ್ಮ ಇಟ್ಟ ಅವಳ ಗರ್ಭದಲ್ಲಿ? ಏಲನ ಆತ್ಮ ಇದ್ದ, ಯೋಹಾನ. ಆದರೆ ಹೆಸರು ಏನು ಹೇಳಿದಾನೆ ದೇವರು? ಎಲಿ ಅಂತ ಇಡಂತ ಹೇಳಲಿಲ್ಲ. ಅವನ ಕುಟುಂಬದಲ್ಲಿ ಯೋಹಾನ ಅಂತ ಯಾರೂ ಇಲ್ಲ. ಯಹೂದ್ಯರ संप्रदाय ಆಗಿತ್ತು, उनके संप्रदाय में क्या था? योहाना कोई नहीं है उनके कुटुंब में. तो उनके रिश्तेदार प्रश्न कर रहे हैं, योहाना हमारा कुटुंब में कोई नहीं है, फिर ये नाम कहाँ से आ गया? देवदूत ने दिया था. जकारिया का मुंह बंद हो गया था. वो लिखता है, लिख के बताता है कि उसका नाम क्या रखे, क्योंकि उसका नाम मुंह बंद हो गया, क्योंकि प्रभु की वाणी नहीं, विश्वास नहीं किया वो देवदूत के द्वारा. देवदूत को संशय किया, इसके लिए वो बोलता है कि तूने संशय किया, इसके लिए तेरा मुंह उस समय तक उसको नाम देने तक तुम्हारा मुंह बंद रहेगा. ಹೌದಾ, ನೀನು ಮೂಕನಾಗಿರುವೆ ಅಂತ ಹೇಳ್ತಾನೆ. ಅದ್ರ ಪ್ರಕಾರ ಆಯಿತು, ನೆರವೇರಿತು. ಯಾವಾಗ ಆತನ ಸಂಬಂಧಿಕರು ಏನು ಹೆಸರು ಇಡಬೇಕು ಅಂತಂದರೆ ಆಲ್ರೆಡಿ ಫಿಕ್ಸ್ ಆಗಿದೆ, ದೇವರು ಫಿಕ್ಸ್ ಮಾಡಿದ್ದಾನೆ ಆ ಹೆಸರು. ನಾ ಹೇಳಿದ ಅರ್ಥ ಆಗ್ತಾ ಇದೆಯಾ? ಇದು ಶ್ರೇಷ್ಠವಾದಂಥ, ಇದನ್ನು ನೀವು ಗ್ರಹಿಸಲಿಲ್ಲ ಅಂತಂದರೆ ನಿಮ್ಮ ಸಾಮರ್ಥ್ಯ ನೀವು ತಿಳ್ಕೊಳ್ಳೋದಿಲ್ಲ, ನಾವು ನಿರಾಶರಾಗಿ ಜೀವಿಸ್ತೇವೆ. ಯೇಸು ಸ್ವಾಮಿ ನಮ್ಮ ಬಗ್ಗೆ ಹೇಳ್ತಾ ಇದ್ದಾನೆ ಇಲ್ಲಿ, ಯೋಹಾನನ ಬಗ್ಗೆ ಅಲ್ಲ, ಮುಂದಿನ ವಚನದಲ್ಲಿ ನಮ್ಮ ಬಗ್ಗೆ ಹೇಳ್ತಾ ಇದ್ದಾನೆ. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನಕ್ಕಿಂತ ದೊಡ್ಡವನು ಎದ್ದಿಲ್ಲ. ಆದರೂ ಮುಂದಿನ ವಚನ ಇದು ನಮಗೆ ಅನ್ವಯಿಸೋದು. ಗಟ್ಟಿ ಹಂಚಾರು ಅಂತ ಆಮೇಲೆ ಹೇಳಬೇಕು. ಇದು ಕೇಳಿದ ಮೇಲೆ ಅರ್ಥ ಆದರೆ ಮಾತ್ರ ಗಟ್ಟಿ ಹೇಳ್ರಿ, ಸುಮ್ಮನೆ ಹೇಳಬೇಡ್ರಿ. ಅರ್ಥ ಆಗದೆ ಇದ್ದವ್ರು ಕೈ ಎತ್ತರಿ, ಇನ್ನೊಮ್ಮೆ ಹೇಳ್ತಾರೆ. ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು, ನಮಗೆ ಸಂಬಂಧಪಟ್ಟವನು, ಸಭೆಯಲ್ಲಿರುವಂಥ ಚಿಕ್ಕವರು, ಸಭೆಯಲ್ಲಿ ಯಾರು ಚಿಕ್ಕವರಿದ್ದಾರೆ ಅವನಿಗಿಂತಲೂ ದೊಡ್ಡವನೆಂದು. ಯಾರಿಗಿಂತ? ಯೋಹಾನನಕ್ಕಿಂತ ದೊಡ್ಡವನು, ಎಲ್ಲ ಪ್ರವಾದಿಗಳಿಗಿಂತ ದೊಡ್ಡವನವನು. ಮೋಶೆಕ್ಕಿಂತ ಯೋಹಾನನು ದೊಡ್ಡವನು ಅಂತ ಹೇಳ್ತಾನೆ. प्रवादियों में सबसे बड़ा कौन है? स्नानिक योहाना. आखिर लास्ट संदेश हुआ, आखिरी संदेश था ना, संदेश बोलते हैं ना, संदेश. प्रवादी, सबसे बड़ा प्रवादी पुराना करार का कौन है? सब लोग अद्भुत देखकर ಯೋಹಾನ, ಮೋಶೆ ಅಂತ ಹೇಳ್ತಾರೆ. ಅದ್ಭುತದಲ್ಲಿ ಅವನಾಗಿದ್ದ, ಆದರೆ ಯೇಸು ಸ್ವಾಮಿ ದೃಷ್ಟಿಯಲ್ಲಿ ಯೋಹಾನ. ಯಾಕೆಂದರೆ ನೋಡಿ, ಅವನು ಎಷ್ಟೋ ವರ್ಷಗಳ, ಸಾವಿರಾರು ವರ್ಷಗಳ ಹಿಂದೆ ಇದ್ದಂಥ ವ್ಯಕ್ತಿ. ದೇವರು ಅವನಿಗೆ ಸಾಯ್ಲಿಕ್ಕೆ ಬಿಡಲಿಲ್ಲ. ದೇವರ ಅಗ್ನಿ ರಥ ಬಂದುಬಿಟ್ಟು ಎಲಿಷನ ಮುಂದೆ 50 ಮಂದಿ ಪ್ರವಾದಿ ಮಂಡಳ ಮುಂದೆ ಆತನನ್ನು ದೇವರು ಎತ್ಕೊಂಡು ಹೋದ. ಏಲಿಯ ಸಾಯಲಿಲ್ಲ, ಸತ್ತ ಮನುಷ್ಯನು ತಿರುಗಿ ಬರುವುದಿಲ್ಲ. ಇದು ದೇವರ ವಾಣಿ, ದೇವರು ವಾಕ್ಯ ಕೊಟ್ಟಿದ್ದಾನೆ, ಸತ್ತ ಮನುಷ್ಯನು ತಿರುಗಿ ಬರುವುದಿಲ್ಲ. ಅದಕ್ಕೆ ಏಲಿಯನಿಗೆ ದೇವರು ಸಾಯಲಿಕ್ಕೆ ಬಿಡಲಿಲ್ಲ. ಆತನ ಆತ್ಮ ಎಲ್ಲಿಟ್ಟಿದ್ದ ನಮ್ಗೆ ಗೊತ್ತಿಲ್ಲ. ಆದರೆ ತಕ್ಕ ಸಮಯದಲ್ಲಿ ಪ್ರವಾದಿಗಳ ಮೂಲಕ ಬಂದ ಯೇಸು ಸ್ವಾಮಿ ಬರೋಕ್ಕಿಂತ ಮುಂಚೆ ಯಾರು ಬರ್ತಾನಂತ ಹೇಳಿದ್ದಾನೆ? ಎಲ್ಲಿದೆ ವಚನ? ಮಲಾಕಿ ಕೊನೆಯ ಅಧ್ಯಾಯ
ಮತ್ತೆ ಅಲ್ಲಿ ಹೋಗಬೇಕು ಮತ್ತಾಯನ ಸುವಾರ್ತೆಗೆ. मैथ्यू से लास्ट करार का पुराना ಏಲಿಯನ ಬರುವಿಕೆ 4ನೇ ವಚನದಿಂದ 4ನೇ ಅಧ್ಯಾಯ 4ನೇ ವಚನ ಮಲಾಖಿಯ. ಅದಕ್ಕೆ ಕೇಳ್ತಾ ಇದ್ರು, ಅಲ್ಲಿ ಫರಿಸಾಯರು ಕೇಳ್ತಾ ಇದ್ರು, ಶಿಷ್ಯರು ಕೇಳ್ತಾ ಇದ್ದಾರೆ. ಏಲಿಯನು, ಫರಿಸಾಯರು ಹೇಳ್ತಾರೆ, ಏಲಿಯನು, ಶಾಸ್ತ್ರಿಗಳು ಹೇಳ್ತಾ ಇದ್ದಾರೆ, ಏಲಿಯನು ಬರೋದು ಮೊದಲು ಅವಶ್ಯಕತೆ ಇದೆ ಅಂತ ಯೇಸುಸ್ವಾಮಿ ಕೇಳ್ತಾ ಇದ್ದಾರೆ. ಆತನ ಪ್ರಿಯ ಶಿಷ್ಯರು ಪೇತ್ರ, ಯಾಕೋಬ, ಯೋಹಾನ ರೂಪಾಂತರ ಬೆಟ್ಟದಿಂದ ಇಳಿಬೇಕಾದ್ರೆ ಕೇಳ್ತಾ ಇದ್ದಾರೆ. ಹೌದಾ? ಏಲಿಯನ ಬರುವಿಕೆ ಎಲ್ಲರೂ ಸಿಗ್ತಾ. ನನ್ನ ಸೇವಕನಾದ ಮೋಶೆಯ ಧರ್ಮಶಾಸ್ತ್ರವನ್ನು, ಅಂದರೆ ನಾನು ಹೋರೆ ಬೆಟ್ಟದಲ್ಲಿ ಎಲ್ಲ ಇಸ್ರಾಯೇಲರಿಗೋಸ್ಕರ ಮೋಶೆಗೆ ನೇಮಿಸಿದ ನಿಯಮ ವಿಧಿಗಳನ್ನು ಜ್ಞಾಪಿಕ ಮಾಡಿಕೊಳ್ಳಿರಿ. ನಾನು ಬಂದು ದೇಶವನ್ನು ಶಾಪದಿಂದ ಹತ ಮಾಡದಂತೆ ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಪ್ರವಾದಿಯಾದ ಏಲಿಯನನ್ನು ನಿಮ್ಮ ಬಳಿಗೆ ಕಳುಹಿಸುವೆನು. ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವನು. ಏಲಿಯನ, ಯೇಸು ಸ್ವಾಮಿ ಬರೋಕ್ಕಿಂತ ಮುಂಚೆ ಏಲಿಯನ ಬರೋಕೆ ಅವಶ್ಯಕತೆ. ನೋಡಿ 17ನೇ ಅಧ್ಯಾಯಕ್ಕೆ ಬನ್ನಿ. ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯ, ಮತ್ತಾಯ 17 ಅಧ್ಯಾಯ 11 में थे लो हम. 9ನೇ ವಚನದಿಂದ, ಅವರು ಆ ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಯೇಸು ಅವರಿಗೆ, ಯಾರಿಗೆ? ಯೋಹಾನ, ಪೇತ್ರ, ಯೋಹಾನ, ಯಾಕೋಬ 3 ಜನಕ್ಕೆ ಮಾತ್ರ ತೊಗೊಂಡೋಗಿದ್ದ. ನೀವು ಈಗ ಕಂಡ ದರ್ಶನವನ್ನು ಮನುಷ್ಯಕುಮಾರನು ಸತ್ತು ಜೀವಿತನಾಗಿ ಎಬ್ಬಿಸಲ್ಪಡುವ ತನಕ ಯಾರಿಗೂ ಹೇಳಬೇಡ್ರಿ ಎಂದು ಖಂಡಿತವಾಗಿ ಹೇಳಿದನು. ಯೇಸುಸ್ವಾಮಿ ಹೇಳಿದಾನ ಸತ್ತು ಸಮಾಧಿಯಿಂದ ಎದ್ದು ಬರ್ತೇನಂತ? ಮುಂಚೆನೇ ಹೇಳಿದ್ದಾನೆ, ಆದರೂ ಗುರುತಿಸಲಿಲ್ಲ ಅವರು. 10ನೇ ವಚನ, ಆಗ ಆತನ ಶಿಷ್ಯರು, ಏಲಿಯನು ಮೊದಲು ಬರುವುದು ಅಗತ್ಯವೆಂಬುದಾಗಿ ಶಾಸ್ತ್ರಿಗಳು ಹೇಳುತ್ತಾರಲ್ಲ, ಇದು ಹೇಗೆ ಎಂದು ಯೇಸು ಕ್ರಿಸ್ತನನ್ನು ಕೇಳಿದ. ಆತನನ್ನು ಕೇಳಿದ್ದಕ್ಕೆ ಆತನು, ಏಲಿಯನು ಬರುವುದು ನಿಜ, ಬಂದು ಎಲ್ಲವನ್ನು ತಿರುಗಿ ಸರಿ ಮಾಡುವನು. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಏಲಿಯನು ಬಂದು ಹೋದನು, ಜನರು ಅವನ ಗುರುತು ಅರಿಯದೆ ತಮ್ಮ ಮನಸ್ಸಿಗೆ ಬಂದಂತೆ ಅವನಿಗೆ ಮಾಡಿದರು. ಅವನಿಗಾದಂತೆ ಮನುಷ್ಯನ ಕುಮಾರನಿಗೂ ಸಹ ಅವರ ಕಡೆಯಿಂದ ಹಿಂಸೆಯಾಗುವುದು ಎಂದು ಉತ್ತರ ಕೊಟ್ಟನು. ಆಗ ಸ್ನಾನಿಕನಾದ ಯೋಹಾನನ ವಿಷಯವಾಗಿ ತಮಗೆ ಈ ಮಾತನ್ನು ಹೇಳಿದನೆಂದು ಶಿಷ್ಯರು ತಿಳ್ಕೊಂಡ್ರು. ಆಮೇನ್. ಮುಂದೆ ನಾವು ವಚನದಲ್ಲಿ ನೋಡ್ತೇವೆ, ಜಕರಿಯನಿಗೆ ದರ್ಶನ, ಹೌದಾ? ಆ ಪವಿತ್ರಾತ್ಮ ಭರಿತನಾಗಿ ಆತ ನುಡಿಯುವಂಥ ಸಮಯದಲ್ಲಿ ದೇವದೂತನು ಹೇಳ್ತಾ ಇದ್ದಾನೆ ಅವನಿಗೆ, ಏಲಿಯನ ಆತ್ಮ ಅವನಲ್ಲಿ ಇರ್ತದಂತ. ನಿನ್ನ ಮಗ ಯೋಹಾನ, ಆದರೆ ಆ ಆತ್ಮ ಯಾರ್ದು? ಏಲಿಯಂದು. ಗೊತ್ತಾಯ್ತಾ? ಸತ್ತವರ ಆತ್ಮಗಳು ಬೇರೆ ಮನುಷ್ಯರಲ್ಲಿ ದೇವರು ಹಾಕೋದಿಲ್ಲ. ಈ ಕಾರಣದಿಂದ ಏಲಿಯನ ಆತ್ಮವನ್ನು ದೇವರು ಸುರಕ್ಷಿತವಾಗಿ ಒಂದು ಸ್ಥಳದಲ್ಲಿ ಇಟ್ಟಿದ್ದ, ನಮ್ಗೆ ಗೊತ್ತಿಲ್ಲ ಎಲ್ಲಿ ಅಂತ. ತಕ್ಕ ಸಮಯದಲ್ಲಿ ಯೋಹಾನಲ್ಲಿ ಅದನ್ನು ಇಟ್ಟಿದ್ದಾನೆ. ಇದನ್ನು ನಾವು ತಿಳ್ಕೋಬೇಕು. ಪ್ರತಿ ಮನುಷ್ಯನಲ್ಲಿ ಆತ್ಮ ಇಡೋನು ಯಾರು? ದೇವರು. ಜಕರಿಯನ ಮಗನಾದ ಯೋಹಾನಲ್ಲಿ ದೇವರು ಯಾರ ಆತ್ಮ ಇಟ್ಟ? ಹೆಸರು ಯೋಹಾನ, ಆದರೆ ಏಲಿಯನ ಆತ್ಮ ಆತನಲ್ಲಿತ್ತು. ಅದಕ್ಕೆ ಜನ ಗುರುತಿಸ್ಕೊಳ್ಳಿಲ್ಲ ಕೆಲವೊಂದು. ಯಾಕೆಂದರೆ ಸಾಮ್ಯದಲ್ಲಿ ಮಾತಾಡುವಂಥ ದೇವರು ತನ್ನ ಸಂಕಲ್ಪವನ್ನು ನೆರವೇರಿಸುವಂತೆ ಎಲ್ಲ ರಹಸ್ಯವಾಗಿ ಇಟ್ಟಿದ್ದಾನೆ. साम्य अंद्रेनु? दाखला जो हम बोलते हैं, दाखला का अर्थ क्या है? परलोक का राज्य का रहस्य। रहस्य वो किसको दिया है? ಶಿಷ್ಯರಿಗೆ. ಪೈಲ हमको ಶಿಷ್ಯ बनना है. ಯಾಕೆ ನಮಗೆ ವಚನ ಓದಿದ್ರೆ ಅರ್ಥ ಆಗೋದಿಲ್ಲ ಅಂತಂದರೆ ನಾವು ಇನ್ನೂ ಶಿಷ್ಯರಾಗಿಲ್ಲ. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದಾಗ ನಾವು ಶಿಷ್ಯರಾಗ್ತೇವೆ. ನಾವು ಶಿಷ್ಯರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥ ಸಮಯದಲ್ಲಿ ಯಾವುದಾ ನಾವು ಅಭ್ಯಾಸ ಮಾಡ್ತೀವಲ್ಲ, ದೇವರ ನೀತಿಯನ್ನು ಅನುಸರಿಸುವಂಥ ಸಮಯದಲ್ಲಿ ದೇವರ ಆತ್ಮನನ್ನು ನಾವು ಹೊಂದ್ಕೊಳ್ತೇವೆ. ದೀಕ್ಷಾ ಸ್ನಾನದಲ್ಲಿ ನಾವು ಪವಿತ್ರ ಆತ್ಮನನ್ನು ಹೊಂದ್ಕೊಳ್ಳೋದಿಲ್ಲ, ಯೇಸು ಸ್ವಾಮಿ ಹೊಂದಿದಂಗೆ. ಅದು ಇಸ್ರಾಯೇಲರಿಗೆ ದೇವರು ಕೊಟ್ಟಂಥ ಸಂಕೇತ. ಅದು ಸಾಕ್ಷಿಗೋಸ್ಕರ ಯೋಹಾನನಿಗೆ ದೇವರು ತಿಳಿಸಿದ್ದು. ಆದರೆ ನಾವು ಪವಿತ್ರಾತ್ಮನ ಹೊಂದುವ ಮಾರ್ಗ ಯೇಸು ಸ್ವಾಮಿ ತೋರಿಸಿದ್ದಾನೆ. जो मुझसे प्रेम करता है मेरी आज्ञा का पालन करता है, तभी मैं पिता से उस सहायक को भेजने के लिए कहूँगा, तो
वो सहायक हमेशा के लिए रहने के लिए तुम्हारे पास आएगा। पवित्र आत्मा प्राप्त करने का मार्ग प्रभु यीशु ने बताया, दूसरा मार्ग नहीं है। अगर हम परमेश्वर के वचन के अनुसार चलते हैं, ಯೇಸು ಕ್ರಿಸ್ತನು ತೋರಿಸಿದ ಮಾರ್ಗದಲ್ಲಿ ನಾವು ಯಾರು ನಡೀತೇವೆ ಆ ಮಾರ್ಗವನ್ನು ನಾವು ಅನುಸರಿಸಿದರೆ ನಾವು ಪವಿತ್ರಾತ್ಮನನ್ನು ಹೊಂದ್ಕೊಳ್ತೇವೆ। ಪವಿತ್ರಾತ್ಮನ ಹೊಂದಿದಾಗ हमको क्या मिल गया? ಪವಿತ್ರಾತ್ಮನನ್ನು ಹೊಂದ್ಕೊಳ್ಳೋದಂದ್ರೆ ಏನು? खजाना मिल गया। परमेश्वर का राज्य का खजाना कभी मिलता है हमको? जब हम पवित्र आत्मा को प्राप्त करेंगे, कुछ भी प्राप्त कर सकते हैं हम लोग। पवित्र आत्मा को प्राप्त करे बिना हम कुछ नहीं हासिल कर सकते। ನಾ ಹೇಳಿದ ಅರ್ಥ ಆಯ್ತಾ? ದೇವರ ಆತ್ಮನನ್ನು ನಾವು ಹೊಂದದೆ ಏನಾಗ್ತೇವೆ? ಅನಾಥ ಕ್ರೈಸ್ತರಾಗ್ತೇವೆ। ಅದಕ್ಕೆ ಯೇಸುಸ್ವಾಮಿ ಹೇಳ್ತದಾನೆ, ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ। ಯಾರು ಕಳಿಸ್ತೇನೆ? ಯಾವಾಗ ಅನಾಥ ಆಗ್ತೀವಿ ನಾವು? ತಂದೆ ಇಲ್ಲದೆ ಮಾತ್ರ। ಮಾಮ ಇಲ್ಲ ಅಂತಂದರೆ ಅನಾಥರಾಗೋದಿಲ್ಲ, ಹೌದಾ? ನಾವು ಅರ್ಥ ಮಾಡ್ಕೋಬೇಕು, ವಚನಗಳನ್ನು ಗ್ರಹಿಸ್ಕೋಬೇಕು। ಯಾಕೆ ಅನಾಥ ಅಂತಂದ? ತಂದೆ ಇಲ್ಲದೆ ನಾವು ಅನಾಥರಾಗ್ತೇವೆ, ಪವಿತ್ರಾತ್ಮ ಇಲ್ಲದೆ ನಾವು ಅನಾಥರಾಗ್ತೇವೆ। ಪವಿತ್ರಾತ್ಮನ ಯಾರು? ಅದಕ್ಕೆ ಯೇಸುಸ್ವಾಮಿಯಲ್ಲಿ ಭಾಷೆಗಳನ್ನು ತಿಳ್ಕೋಬೇಕು। ತಂದೆಯಿಂದ ಕೇಳಿ, ಜೋ ಪಿತಾ ಸೆ ಸುನ್ತಾ ಹೈ और सीखता है वही मेरे पास आता है। अब प्रभु के पास जाने के लिए हमको क्या चाहिए? पवित्र आत्मा से सीखना है हमको। पवित्र आत्मा जब भी हम पर ಉತ್ತರ್ತಾ है, ನೆಲೆಗೊಳ್ತಾನೆ। ಕ್ರಿಸ್ತನು, ಹೌದಾ? ಪವಿತ್ರ ಆತ್ಮ ನೆಲೆಗೊಳ್ಬೇಕು ನಮ್ಮಲ್ಲಿ। ನೆಲೆಗೊಂಡಾಗ ನಾವೆಲ್ಲವನ್ನೂ ದೇವರಿಂದ ಕಲೀಲಿಕ್ಕೆ ಶುರು ಮಾಡ್ತೇವೆ। ದೇವರಿಂದ ಕಲಿತು ಆಮೇಲೆ ನನ್ನ ಬೆಳಿಗ್ಗೆ ಬಾ ಅಂತಾನೆ ಯೇಸುಸ್ವಾಮಿ। ನಾ ಹೇಳಿದ ಅರ್ಥ ಆಯ್ತಾ? हम प्रभु के साथ संबंध कभी जोड़ते हैं जब हम पिता से सीख कर सुनकर सीखते हैं। ನಾ ಹೇಳಿದ ಅರ್ಥ ಆಯ್ತಾ? ನಾ ಹೇಳಿದ ಅರ್ಥ ಆಯ್ತಾ? ಎಲ್ಲರೂ ಗ್ರಹಿಸ್ತಾ ಇದ್ದೀರಾ? ನೋಡಿ, ವಿಷಯಗಳನ್ನು ತಿಳ್ಕೋಬೇಕು, ಭಾಳ ರಹಸ್ಯವುಳ್ಳಂಥ ವಿಷಯಗಳು। ಇದನ್ನು ಬಾಕಿ ಎಲ್ಲ ಹೇಳ್ತಾರೆ, ಯೇಸು ಸ್ವಾಮಿ ಸತ್ತ, ಬಂದ, ಪಾಪ ತೆಗೆದ, ರೋಗ ಹೋಯಿತು, ಆದರೂ ಗುಳಿಗೆ ತೊಗೊಳ್ಳೋದು ಬಿಡಬೇಡ್ರಿ, ಹೌದಾ? ಅದನ್ನೆಲ್ಲ ಸಭೆಗಳಲ್ಲಿ ಹೇಳ್ತಾರೆ। ನಾ ಹೇಳುವಂಥದ್ದು ವಿಷಯಗಳು ರಹಸ್ಯ। ದೇವರು ಈ ಸಭೆಗೆ ಏನು ಬಿಡ್ತಾ ಇದ್ದಾನೆ? ರಹಸ್ಯಗಳನ್ನು ಬಿಡ್ತಾ ಇದ್ದಾನೆ, ನಿಮ್ಮ ಸಾಮರ್ಥ್ಯಗಳನ್ನು ತೋರಿಸ್ತಾ ಇದ್ದಾನೆ। ದೇವರ ಸಾಮರ್ಥ್ಯ ನಾವು ತಿಳ್ಕೊಂಡಿದ್ದೇವೆ, ಹೌದಾ? ದೇವರು ಏನು ಬೇಕಾದ್ರೂ ತನ್ನ ಇಷ್ಟಾರ್ಥವನ್ನು ನೆರವೇರಿಸಲಿಕ್ಕೆ ಸಮರ್ಥನಾಗಿದ್ದಾನೆ। ವಚನದಲ್ಲಿ ಸತ್ತವ್ರನ್ನ ಎಬ್ಬಿಸ್ತಾನೆ, ನಮಗೂ ಕೂಡ ಅಧಿಕಾರ ಕೊಟ್ಟಿದ್ದಾನೆ। ಆ ಅಧಿಕಾರ ನಾವು ಯಾವಾಗ ಹೊಂದ್ಕೊಳ್ತೇವೆ? ವಚನದಲ್ಲಿ ಪ್ರವೀಣರಾಗಬೇಕು। ದೇವರು ಬಿಟ್ಟಂಥ ವಿಷಯಗಳನ್ನು ನೋಡಿ 11ನೇ ವಚನಕ್ಕೆ ತಿರುಗಿ ಹೋಗುವ। ನಾವು ಹಂಚು ಹಾರಬೇಕಲ್ಲ, ಈಗ ಹಾರಬೇಕೆ? ಹಂಚಿದ್ದಾವೆ ನೋಡ್ರಿ ಮೇಲೆ, ನೋಡ್ರಿ ನೋಡ್ರಿ ನೋಡ್ರಿ, ಇದೆಯಾ? ಓಕೆ, ಮತ್ತೊಮ್ಮೆ ಓದುವ 11ನೇ ವಚನದಲ್ಲಿ। 11ನೇ वचन ಎಲ್ಲರೂ लक्ष्य 11वां वचन सब लक्ष्य समझ रहे? आप भाई साहब, आप समझ रहे? जो कन्नड़ा नहीं जानते, आप समझ रहे? वचन समझ रहे? समझ में आ रहा है? वचन समझ रहे? वचन समझते? ओके, यहाँ पे हम लोग 11वां वचन पढ़ेंगे। ओके, ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಕ್ಕಿಂತ ದೊಡ್ಡವನು ಎದ್ದಿಲ್ಲ, ಆದರೂ ಪರಲೋಕ ರಾಜ್ಯದಲ್ಲಿ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ। ಖಚಿತ್ 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 ಮುದ್ರೆ ಹಾಕ್ತಾ ಇದ್ದಾನೆ, ನಿಮಗೆ ಸತ್ಯವಾಗಿ ಹೇಳ್ತಾನೆ, ಜೂಟ್ ನೈ। ಯಾರು ಹೇಳಿದ್ರು? ಯೇಸುಸ್ವಾಮಿ ಹೇಳಿದ್ದ, ನಂಬ್ತೀರಾ? ಯಾಕೆ ಹೇಳಿದ? ಸ್ನಾನಿಕ ಯೋಹಾನನಕ್ಕಿಂತ ನೀವು ದೊಡ್ಡವರು ಅಂತ ಹೇಳ್ತಾನೆ। ದೇವ್ರ ರಾಜ್ಯದಲ್ಲಿ ಚಿಕ್ಕವನು, ನಿಮ್ಮಲ್ಲಿ ದೊಡ್ಡವನು ನಿಮ್ಮ ಸೇವಕನಂತಿರಲಿ। ಪಾಸ್ಟರ್ಗೆ ಹೇಳ್ತಾ ಇಲ್ಲ, ಸಭೆಯಲ್ಲಿದ್ದಂಥ ವಿಶ್ವಾಸಿಗೆ। ಸ್ನಾನಿಕ ಯೋಹಾನಕ್ಕಿಂತ ನೀವು ದೊಡ್ಡವರು। ಯಾಕೆ? ನಾವು ಧ್ಯಾನಿಸುವ, ಹುಡುಕ್ಬೇಕಾ? ದೇವ್ರು ಕೊಡ್ತಾನೆ, ಹುಡುಕಿದ್ರೆ ಕೊಡ್ತಾನೆ। ಎಲ್ಲಿದೆ ಅಂತ ಏನಂತ ಹೇಳ್ತಾನೆ, ರಹಸ್ಯ ಬಿಡಿಸ್ತಾನೆ। ಪ್ರಾರ್ಥನೆ ಮಾಡಿದೇವಲ್ಲ, ಬಿಡಿಸ್ಲೇಬೇಕು। ದೇವರಾತ್ಮನ ಸಹಾಯ ಕೇಳ್ಕೊಂಡಿದ್ದೇವೆ। ಕ್ಯೂಕ ಈ ವಾಗ್ದಾನ ನಮ್ಗೆ ಯಾಕೆ ಹೇಳಿದ? ನಮ್ಮನ್ನು ಹೊಗಳಿದಾನೆ ಇಲ್ಲಿ ಹೇಳಿ, ಎಸ್। ನೋಡಿ, ಯಾವಾಗ ಇದು ಅನ್ವಯಿಸ್ತದೆ? ಯಾವಾಗ ಅನ್ವಯಿಸ್ತದೆ? देखो, पुराना करार में जब भी प्रवादी के द्वारा प्रभु कुछ कहना चाहता था इजराइल लोगों के लिए, ನಾ ಹೇಳಿದ ಅರ್ಥ ಆಗ್ತದೆ? ಹಿಂದಿ ಎಲ್ಲರಿಗೂ ಬರ್ತದಲ್ಲ? ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಮೂಲಕ ಮಾತಾಡಬೇಕಂತ ದೇವರು ತೀರ್ಮಾನ ಮಾಡಿದಾಗ ದೇವರ ಆತ್ಮನು ಅವರಲ್ಲಿ ಒಳಗಡೆ ಬರ್ತಿದ್ದ।
ನಾವು एजिकियल 2ನೇ अध्यायದಲ್ಲಿ ನಾವು ಓದಿದ್ದೇವೆ. एजिकियल 2रा अध्याय पढ़ लो स्टार्टिंग से, आपको पता चलेगा किस तरह से परमेश्वर बात करता था प्रवादियों के द्वारा. एक तरीका था. एजिकियल खड़ा है, एजिकियल को कुछ पता नहीं, सोया होगा शायद. उसने वाणी सुनी, प्रभु कुछ कहना चाहते. प्रभु बोल रहे, मनुष्य पुत्र, ನರಪುತ್ರನೇ ನಿನ್ನ ಜೊತೆಗೆ ಮಾತಾಡಬೇಕು. ಯೆಹೋವ ಬಾತ್ ಕರ್ ರಹೆ. ಅವನು ಮಲಗಿದ್ದಾನೆ ಕೂತಿದ್ದಾನೆ ಗೊತ್ತಿಲ್ಲ. ಈ ವಾಣಿ ಕೇಳಿದ ತಕ್ಷಣ, ನರಪುತ್ರನೇ, ಪ್ರವಾದಿಯೇ, ನಿನ್ನ ಮೂಲಕ ನಾನು ಮಾತಾಡಬೇಕು. ಈ ವಾಣಿ ಕೇಳಿದ ತಕ್ಷಣ ಪ್ರವಾದಿ ಎದ್ದು ಬಿಟ್ಟ. ಪ್ರವಾದಿಗೆ ಎದ್ದು ನಿಲ್ಲುವಂತೆ ಸಹಾಯ ಮಾಡಿದವನು ಯಾರು? ದೇವರಾತ್ಮನು. ದೇವರಾತ್ಮನ ಶಕ್ತಿಯಿಂದ ಆತನು ಎದ್ದು ನಿಲ್ತಾನೆ ಮತ್ತು ಆತನಿಗೆ ದೇವರ ವಾಣಿ ಸ್ಪಷ್ಟವಾಗಿ ಕೇಳ್ತದೆ. ಯಾಕೆಂದರೆ ದೇವರಾತ್ಮನು ಆತನಲ್ಲಿ ಪ್ರವೇಶಿಸಿದ. ನಾ ಹೇಳಿದ ಅರ್ಥ ಆಯ್ತಾ? पवित्र आत्मा उसके अंदर जब भी परमेश्वर बात करना चाहता है उसी समय आता था. ನಾ ಹೇಳಿದ ವಿಷಯಗಳನ್ನು ತಿಳ್ಕೊಂಡೆ. ನಂಗೆ ಗೊತ್ತು ಅವಳಲ್ಲ. ಎಲ್ಲರೂ ಲಕ್ಷ ಇಟ್ಟು ಕೇಳ್ತೀರಾ? एजिकियल 2ನೇ अध्याय ತೆಗೀರಿ ब्रदर. मराठीमध्ये वाचा. तो मला म्हणाला, तो कोण? परमेश्वर. हां. तो मला म्हणाला, मानव पुत्रा, तू आपल्या पायावर उभा राहा, म्हणजे मी तुझ्या बरोबर बोलेन. तो मजबरोबर बोलत असता आत्म्याने माझ्या ठाई प्रवेश करून मला माझ्या पायावर उभे केले. कोणी उभे केले? पवित्र आत्मा ने. परमेश्वर का आत्मा. ये तरीका है परमेश्वर किस तरह से बात करता था इजराइल लोगों के साथ. हमेशा के लिए आत्मा, पवित्र आत्मा उनके अंदर नहीं रहता था. आप समझ रहे? नया करार में प्रभु ने पवित्र आत्मा को हमेशा के लिए तुम्हारे अंदर रहने के लिए दिया है. पुराना करार में कभी प्रवादियों से किस तरह से बात करता था? जब भी परमेश्वर कुछ बोलना चाहता था इजराइल लोगों के लिए, तभी परमेश्वर की आत्मा उसके अंदर प्रवेश करता था और उसको खड़ा करता था. किसकी सामर्थ्य से खड़ा हो गया? वो पवित्र आत्मा के सामर्थ्य से खड़ा हो गया. आगे क्या बोलो? आगे पढ़िएगा. मैं माझ्या ठाई प्रवेश करून मला माझ्या पायावर उभे केले, तेव्हा त्याचे बोलणे मला ऐकू आले. तब तक नहीं सुना. तो मला पवित्र आत्मा आ गया, इसके लिए सुन सका. हम कैसे सुन सकते हैं प्रभु से? ದೇವ್ರ ವಾಣಿ ನೀವು ಕೇಳ್ಕೋಬೇಕಂದ್ರೆ ಏನು ಬೇಕು? ಹೊರಗ ಒಳಗ? ಒಳಗೆ ಬೇಕು. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾನೆ, ಪ್ರವಾದಿಗಳಲ್ಲಿ ಅವನು ಶ್ರೇಷ್ಠನು. ಹಳೆ ಒಡಂಬಡಿಕೆ ಪ್ರವಾದಿಗಳಲ್ಲಿ ಪವಿತ್ರಾತ್ಮ ಬರ್ತಿತ್ತು ಹೋಗ್ತಿತ್ತು, ದೇವರು ಸತತವಾಗಿ ಮಾತಾಡ್ತಿರ್ಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ದೇವರಾತ್ಮನಿಂದ ನಡೆಸಲ್ಪಟ್ಟವರೇ ದೇವ್ರ ಮಕ್ಕಳು. देवरात्म नम्मल्ली नेलगोंडागा पवित्र आत्मा हमारे अंदर हमेशा के लिए बसता है. ये अगर तुम नहीं समझोगे या नहीं प्राप्त करोगे पवित्र आत्मा को, परमेश्वर का लाभ नहीं प्राप्त करोगे. वो वचन तुम्हारे लिए लागू नहीं है. ಹಂಚಾರುವಂಥ ವಚನ ನಿಮ್ಗೆ ಅನ್ವಯಿಸೋದಿಲ್ಲ. ನಾ ಹೇಳಿದಾತ ಪ್ರಯಾಸ ಪಡ್ರಿ. ದೇವರ ಆತ್ಮನನ್ನು ಹೊಂದ್ಕೊಳ್ಳೋದು ಕಷ್ಟಕರ ಅಲ್ಲ. ನೋಡಿ, ಮೊದಲನೇ ಸಭೆಯಲ್ಲಿ, ಹೌದಾ, ಅಪೊಸ್ತಲರ ಸಭೆಯಲ್ಲಿ ಅಲ್ಲಿ ಊಟದ ವ್ಯವಸ್ಥೆಯಲ್ಲಿ ಗಲಿಬಿಲಿ ಆದಾಗ ಅಪೊಸ್ತಲರು ಏನು ಹೇಳಿದ್ರು? ಈ ಭಾರ ನಮ್ಮ ಮೇಲೆ ಹಾಕಬೇಡ್ರಿ. ನಮ್ಮ ಕೆಲಸ ವಚನಗಳನ್ನು, ಸ್ವಾರ್ಥೆಯನ್ನು ಸಾರುವಂಥ ಭಾರ ದೇವರು ನಮ್ಗೆ ಕೊಟ್ಟಿದ್ದಾನೆ. ಈ ಊಟೋಪಚಾರಕ್ಕೆ ನೀವು 7 ಜನರಿಗೆ ನೇಮಿಸ್ರಿ. ಸಭೆಯಿಂದ 7 ಜನರಿಗೆ ನೇಮಿಸಿರಿ. ಎಂಥವರು? ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು, ಸಂಭಾವಿತರು. ಅವ್ರು ಆರಿಸ್ಕೊಂಡ್ರು. ಯಾಕೆಂದರೆ ಪವಿತ್ರ ಆ ರೀತಿ ಅವರು ಬೋಧನೆ ಮಾಡಿದರು. परमेश्वर का वचन का गूढ़ार्थ वो लोग समझाते थे. ನೀವೇನು ಕೇಳ್ತಾ ಇದ್ದೀರಿ ಈಗ? ವಚನ ಸಜೀವ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ಬಿತ್ತಲ್ಪಡ್ತದೆ. तुमको लगता है ये सत्संग नहीं है? यहाँ पे परमेश्वर का जीवित वचन तुम्हारे हृदय में बोए जा रहे हैं. ಈ ವಚನ ನೀವು ಕೇಳಿದಾಗ ಏನಾಗ್ತದೆ? ಅದು ನಿಮ್ಮ ಹೃದಯದಲ್ಲಿ ಬೇರೂರ್ತದೆ, ಸಜೀವ ಬನ್ ಗಯ. ಹೌದಾ?
ಈ ರಹಸ್ಯ ಎಷ್ಟೋ ಬಾರಿ ಓದಿದ್ದೇವೆ ನಾವು, ಈ ವಚನ ಎಷ್ಟೋ ಬಾರಿ ನಾವು ಓದಿದ್ದೇವೆ. ಆ ವಚನಗಳು ನಾವು ಗ್ರಹಿಸಲಿಲ್ಲ. ಹೌದಾ? ಇಲ್ಲಿ ರಹಸ್ಯ ಉಂಟು. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಪ್ರವಾದಿಗಳಲ್ಲಿ, ಹೌದಾ, ಮೋಶೆಕ್ಕಿಂತ ನಾವು ದೊಡ್ಡವರು. ಹೇಳ್ತೀರಾ ಬಾಯಿಂದ? ಸಭೆಯಲ್ಲಿ ಯಾವನು ಚಿಕ್ಕವನು? ದೇವ್ರ ರಾಜ್ಯದಲ್ಲಿ ಯಾವನು ಚಿಕ್ಕವನು? ಹಳೆ ಒಡಂಬಡಿಕೆಯಲ್ಲಿರುವಂತ ಎಲ್ಲ ಪ್ರವಾದಿಗಳಿಗಿಂತ ಶ್ರೇಷ್ಠರು. ಈಗ ಬಂತು ಲೈನಿಗೆ. ದೇವಜನರು ಆಮೇಲೆ ಹೇಗನ್ಬೇಕು ಅನ್ನೋದನ್ನು ಕಲಿತಾ ಇದ್ದಾರೆ. ಹೌದಾ? ದೊಡ್ಡ ವಿಷಯ ಇದು. ನಮ್ಮ ವಿಷಯದಲ್ಲಿ ಯೇಸು ಸ್ವಾಮಿ ಮಾತಾಡಿದ್ದಾನೆ. ಇದನ್ನು ನಾವು ಪಾಂಡರ್ ಅಂತಾರಲ್ಲ, ಒಳಗಡೆ ಹೋಗಿ ಹುಡುಕಬೇಕು. ಖಜಾನೆ ಇದು. ಯಾಕೆ ಹಿಂಗೆ ಹೇಳಿದ? ನನ್ನ ಬಗ್ಗೆ ಯಾಕೆ ಹಿಂಗೆ ಹೇಳಿದ? ಎಲ್ಲ ಮೋಶಕ್ಕಿಂತ ನಾನು ದೊಡ್ಡವನಂತ ಯಾಕೆ ಹೇಳಿದೆ ಯೇಸು ಸ್ವಾಮಿ? ಯಾಕೆಂದರೆ ದೇವರು ನಮಗೆ ವಾಗ್ದಾನ ಮಾಡಿದ್ದೇನೇನು? ಹಳೆ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯ ರಕ್ತ ಸುರಿಸಲ್ಪಡಲಿಲ್ಲ, ಪಾಪ ವಿಮೋಚನೆ ಆಗಿರಲಿಲ್ಲ. ಈಗ ನಮ್ಗೆ ಹೆಂಗಾಗಿದೆ ಆ ರೀತಿ ಆಗಿರಲಿಲ್ಲ. ಯಾಕೆಂದರೆ 10ನೇ ಅಧ್ಯಾಯದಲ್ಲಿ ಅವರ ಮನಸ್ಸು ಸಮಾಧಾನ ಆಗ್ತಿಲ್ಲ. ಒಂದೇ ಪಾಪ, ಪದೇ ಪದೇ ಅದೇ ನೆನಪು ಬರ್ತಿತ್ತು. ಆ ಹೋತ ಕುರಿಗಳ ರಕ್ತವು ಅವರ ಮನಸ್ಸಿಗೆ, ಅವರ ಆತ್ಮಕ್ಕೆ, ಅಂದರೆ ನಿಮ್ಮ ಅಂತರಾತ್ಮಕ್ಕೆ ಸಮಾಧಾನ ಆಗ್ತಿದ್ದಿಲ್ಲ. ಈ ಪ್ರಾಣಿ ರಕ್ತ ಕೊಟ್ಟರೆ ನನ್ನ ಪಾಪ ಹೋಗ್ತದ? ಹೌದಾ? ಅವರ ಮನಸ್ಸಿಗೆ ಅದು ಸಮಾಧಾನ ಆಗ್ತಿರಲಿಲ್ಲ ಅಂತ ಬಿಟ್ಟು ವಚನ ಹೇಳ್ತದೆ. ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರೇ ತನ್ನ ರಕ್ತವನ್ನು ನಮಗೋಸ್ಕರ ಸುರಿಸಿದಾನಂತಂದರೆ ಮನುಷ್ಯನಾಗಿ ಬಂದು ಸುರಿಸಿದಾನಲ್ವಾ? ಸೊ ಮನುಷ್ಯನ ಪಾಪಕ್ಕೆ ದೇವರು ಮನುಷ್ಯನಾಗಿ ಬಂದು ರಕ್ತವನ್ನು ಸುರಿಸಿ ನಮ್ಮ ಪಾಪ ವಿಮೋಚನೆ ಮಾಡಿದ್ದಾನೆ. ಈಗ ನಮ್ಮ ಮನುಷ್ಯದ್ದೇ ಹೆಂಗಿದೆ? ಮನುಷ್ಯನ ಪರಿಸ್ಥಿತಿ ಹೆಂಗಿದೆ? ಇದು ಸರಿಯಾದ ಯಜ್ಞ. ಯಾಕೆಂದರೆ ಆ ಕೊನೆ ಪ್ರವಾದಿಯಿಂದ ಯೇಸು ಸ್ವಾಮಿ ಸ್ನಾನಿಕ ಯೋಹಾನನ ಮೂಲಕ ನಮಗೇನು ಹೇಳಿದ? ಬರಬೇಕಾದ ಯಜ್ಞದ ಕುರಿ ಈತನೇ, ನಮಗೋಸ್ಕರ, ನಮ್ಮ ಪಾಪ ವಿಮೋಚನೆಗೋಸ್ಕರ ಕಳಿಸ್ಕೊಟ್ಟಂಥ ಯಜ್ಞದ ಕುರಿ ಈತನೇ ಅಂತ ಹೇಳ್ಬಿಟ್ಟು ಆತನು ಖಚಿತಪಡಿಸಿದ. ಇವೆಲ್ಲ ಸಾಕ್ಷಿಗಳು ಅಪೊಸ್ತಲರು. ಇದರಿಂದ ನಮ್ಮ ನಂಬಿಕೆ, ನಮ್ಮ ಆತ್ಮಕ್ಕೆ ಸರಿಪಡಿಸ್ತದೆ. ಈಗ ಎಷ್ಟು ಪ್ರಾಕ್ಟಿಕಲ್ ಇದು! ಈಗ ವಾಗ್ದಾನ ಮಾಡಿದ್ದಾನೆ, ಅದನ್ನು ನಾವು ಹೊಂದಿದಾಗ ಏನಾಗ್ತದೆ? ಎಲ್ಲವನ್ನೂ ಮಾಡಲಿಕ್ಕೆ ಸಮರ್ಥರಾಗ್ತೇವೆ. ಮೋಶೆ ಮಾಡಿದಕ್ಕಿಂತ ದೊಡ್ಡ ಅದ್ಭುತ ಮಾಡಲಿಕ್ಕೆ ಸಮರ್ಥರಾಗ್ತೇವೆ. ಯಾಕೆಂದರೆ ಮೋಶಕ್ಕಿಂತ ದೊಡ್ಡವನಂತ. ಯಾಕೆಂದರೆ ನಾವು ಪವಿತ್ರ ಆತ್ಮನನ್ನು ಹೊಂದಿದಾಗ ಇದು ನಮಗೆ ಅನ್ವಯಿಸ್ತದೆ. ಪವಿತ್ರ ಆತ್ಮನು ಹೊಂದ್ಕೋಬೇಕು, ಬರುವುದು ಹೋಗೋದಲ್ಲ. ಯೇಸು ಸ್ವಾಮಿ ಪವಿತ್ರ ಆತ್ಮನ ನೋಡಿ ಸಭೆಯಲ್ಲಿ ಸೇವಕರು ಅಥವಾ ಸಭೆಯಾಗಿ ನಾವು ಪ್ರಾರ್ಥನೆ ಮಾಡುವುದಲ್ಲಿ ಆ ಸಮಯದಲ್ಲಿ ನೀವು ಪವಿತ್ರ ಆತ್ಮನ ಸ್ಪರ್ಶಗಳನ್ನು ಅನುಭವಿಸಿದ್ದೀರಾ? ಪವಿತ್ರ ಆತ್ಮನ ಒಳಗಡೆನೂ ಕಾರ್ಯ ಮಾಡ್ತಾನೆ, ಹೊರಗಡೆನೂ ಕಾರ್ಯ ಮಾಡ್ತಾನೆ. ನಿಮ್ಮನ್ನು ಮುಟ್ಟಿದ್ದಕ್ಕೆ ಖಚಿತಪಡಿಸ್ತಾನೆ. ಪ್ರಾರ್ಥನೆ ಮಾಡಿದಾಗ ನಿಮಗೆ ಪವಿತ್ರ ಆತ್ಮನ ಸ್ಪರ್ಶಗಳು ಅನುಭವ ಆಗ್ತದೆ. ಯಾವುದು ಒಳ್ಳೆಯದು? ಪವಿತ್ರ ಆತ್ಮನ ಸ್ಪರ್ಶ ಅನುಭವಿಸೋದು ಒಳ್ಳೆಯದ ಅಥವಾ ಒಳಗಡೆ ಇರೋದು ಒಳ್ಳೆಯದು? ಜನರೇಟರ್ ಅದು. ದೇವರ ಸಾಮರ್ಥ್ಯ ಏನು ಹೊಂದ್ಕೊಂಡಿರಿ? ದೇವರ ಜ್ಞಾನವನ್ನೇ ನೀವು ಹೊಂದ್ಕೊಂಡಿರಿ. ಅದಕ್ಕೆ ಯೇಸು ಸ್ವಾಮಿ ದೇವರು ಹೊಸ ಒಡಂಬಡಿಕೆಯ ವಿಷಯದಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಯೆರೆಮೀಯನಿಗೆ ತಿಳಿಸಿದ್ದಾನೆ, ನಿಮ್ಮ ಹೃದಯದಲ್ಲಿ ನನ್ನ ಧರ್ಮಶಾಸ್ತ್ರವನ್ನು ಎಲ್ಲಿಡ್ತೇನೆಂದ? ನಿಮ್ಮ ಅಂತರಂಗದಲ್ಲಿ ಇಡ್ತೇನೆ ಅಂತ ಹೇಳಿದ್ದಾನೆ. ನನ್ನ ಆಜ್ಞೆಗಳನ್ನು ನಿಮ್ಮ ಹೃದಯದ ಹಲಗೆ ಮೇಲೆ ಬರಿತೇನೆ ಅಂತ ಹೇಳಿದ್ದಾನೆ. ಹೌದಾ? ಹೇಗೆ ಬರಿತಾನೆ? ಬರೆದಿದ್ದಾನೆ ಅಥವಾ ಬರೀದ್ ಬಾಕಿ ಉಂಟು? ನೀವು ಯಾವಾಗ ಪವಿತ್ರಾತ್ಮ ಹೊಂದ್ಕೊಳ್ತೀರಿ? ಏನು ಹೊಂದ್ಕೊಂಡ್ರಿ? 1 ಕೊರಿಂಥಿಯನ್ 1 ಚಾಪ್ಟರ್ 30ನೇ ವಚನ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಯಾರಿಂದ? ತಂದೆಯಿಂದ. पिता के कारण हम प्रभु यीशु में है क्योंकि उसने सोचा. ಯಾರ್ಯಾರು ಆತನ ಹೆಸರಲ್ಲಿ ನಂಬಿಕೆ ಇಡ್ತಾರೆ ಅವರಿಗೆ ದೇವ್ರ ಮಕ್ಕಳಾಗುವ ಅಧಿಕಾರ ಕೊಟ್ಟು. ಓಕೆ, ಹಾಗೆ देखिए, ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ದೇವರ ಕಡೆಯಿಂದ ಬಂದಾಗಬೇಕದು. ಜ್ಞಾನವು, ನೀತಿ, ಶುದ್ಧೀಕರಣ,
ವಿಮೋಚನೆಗಳಿಗೆ ಕಾರಣನೂ ಆದನು. ಯೇಸು ಸ್ವಾಮಿ ಯಾರು? ದೇವರ ಕಡೆಯಿಂದ ಬಂದ ಏನು? ವಚನ ನೋಡಿ. ಆ ಜ್ಞಾನವೆಂಬ ಕ್ರಿಸ್ತನ ಆತ್ಮ ನಮ್ಮಲ್ಲಿ ಒಳಗಡೆ ಸೇರಿದ್ರೆ ಏನಾಯ್ತು? ಏನು ಬಂತು? ಏನೇನು ಬಂತು? ಜ್ಞಾನ ಬಂತು. ದೇವರ ಜ್ಞಾನ, ಧರ್ಮಶಾಸ್ತ್ರ ನಮ್ಮ ಒಳಗಡೆ ಬಂತು. ಗ್ರಹಿಸ್ತಾ ಇದ್ದೀರಾ? ಧರ್ಮಶಾಸ್ತ್ರ ನಮ್ಮ ಒಳಗಡೆ ಇಟ್ಟ ದೇವರು. ಯಾಕೆ? ಕ್ರಿಸ್ತನ ಆತ್ಮ ಇಡುವುದರ ಮೂಲಕ ಧರ್ಮಶಾಸ್ತ್ರವನ್ನು ನಮ್ಮ ಹೃದಯದಲ್ಲಿ ದೇವರು ಇಟ್ಟಿದ್ದಾನೆ, ನಮ್ಮ ಅಂತರಂಗದಲ್ಲಿ ಇಟ್ಟಿದ್ದಾನೆ. ಪವಿತ್ರಾತ್ಮನು ಮಾತಾಡ್ತಾನ ವ್ಯಕ್ತಿತ್ವನ. ಪವಿತ್ರಾತ್ಮಕ್ಕೂ ಜಾನ ಹೇ. ನಮ್ಮ ಒಳಗಡೆ ಇದ್ದಾಗ ಅವನಿಗೆ ಒಂದು ಜೀವ ಉಂಟಾ? ದೇವರ ಜೀವವು ನಿಮ್ಮಲ್ಲಿ ನೆಲೆಗೊಂಡಿದ್ದರಿಂದ ನೀವು ಹೊಸದಾಗಿ ಹುಟ್ಟಿದ್ದೀರಿ. ಹೌದಾ? ಕ್ರಿಸ್ತನ ಆತ್ಮ ನಾವು ಒಳಗಡೆ ಇದ್ದಾಗ ಧರ್ಮಶಾಸ್ತ್ರವೇ ನಮ್ಮ ಒಳಗಡೆ ಬಂತು. ಎಷ್ಟು ಜನ ಗ್ರಹಿಸ್ತಾ ಇಲ್ಲ? ಮತ್ತೆ वचन ಕೊಡ್ತೇನೆ. मराठी में पढ़िएगा 30वां वचन. त्याच्याकडून तुम्ही ख्रिस्त येशूमध्ये आहात. त्याच्याकडे ಅಂದ್ರೆ पिताके त्याच्याकडून तुम्ही ख्रिस्त येशूमध्ये आहात. तो देवापासून आपल्याला ज्ञान म्हणजे नीतिमत्व, तो देवापासून आपल्याला ज्ञान, नीतिमत्व आणि पवित्रीकरण व खंडणी भरून प्राप्त केलेली मुक्ती असा झाला आहे. ಇದೆಲ್ಲ ವಿಷಯಗಳು ಅಲ್ಲಿ ಏನೇನು ಬರ್ದಿದೆಲ್ಲ ಏಸು ನೋಡಿ. ಕ್ರಿಸ್ತನ ಆತ್ಮನ ಹೊಂದುವುದರಿಂದ, देवर आत्मना ಹೊಂದುವುದರಿಂದ हमने क्या प्राप्त किया? ये सभी प्राप्त किया. उसमें ज्ञान भी है. परमेश्वर का ज्ञान किधर आ गया? अभी हमारे हृदय में, ನಮ್ಮ ಅಂತರಂಗದಲ್ಲಿ ದೇವರು ಇಟ್ಟುಬಿಟ್ಟಿದ್ದಾನೆ. ಹೌದಾ? ಅದಕ್ಕೆ ನಮಗೆ ಯಾವಾಗ ಆ ಜ್ಞಾನ ನಮ್ಮ ಒಳಗಡೆ ಬಂತು, ಅದಕ್ಕೆ ಯೋಹಾನ ಏನು ಹೇಳ್ತಾ ಇದ್ದಾನೆ? ಆತನಿಂದ ಹೊಂದಿದ ಅಭಿಷೇಕ, जो उसके द्वारा तुमने प्राप्त किया वो अभिषेक अगर आपके अंदर बसा है तो तुमको कोई बोधक की जरूरत नहीं. ಬೋಧಕ ಒಳಗಿದ್ದಾನೆ. ಈಗ ಬೋಧಕ ಒಳಗೆ ಬಂದ ಮೇಲೆ ನಿಮಗೆ ಹೊರಗಿನ ಬೋಧಕರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. यूहन्ना किस तरह से समझा था? पवित्र आत्मा को प्राप्त करने के बाद हमको बोधक की जरूरत नहीं है. देखो उस वचन को देखो. यूहन्ना, पहला यूहन्ना 2 अध्याय 27वां वचन. 26 नको 27 का वचन ले लो. मराठी में पढ़ो 27वां वचन. तुम्हाविषयी म्हणावयाचे तर त्याच्याकडून तुमचा जो अभिषेक झाला तो तुम्हामध्ये राहतो, तेव्हा तुम्हाला कोणी शिकविण्याची गरज नाही. ನಮ್ಮ ಬೋಧಕ ಯಾರು? ಅದಕ್ಕೆ इसके लिए प्रभु कह रहा था कि किसी को बोधक न कहो, किसी को गुरु न कहो, क्योंकि क्रिस्त ही तुम्हारा गुरु है. जब भी हम पवित्र आत्मा को प्राप्त करते हैं, किसी को सिखाने की जरूरत नहीं, क्योंकि पवित्र आत्मा हमको सिखाता है. तुम सभा में आते हो, कब तक सीखते हो? पवित्र आत्मा को प्राप्त करने तक सीखते हो. उसके बाद क्या है? पवित्र आत्मा चलाता है, पवित्र आत्मा बात करता है ना. एजिकियल को कौन बात कर रहा था? पवित्र आत्मा जब भी आया तो परमेश्वर की वाणी सच सुना. तो इसके लिए नया करार में प्रभु कह रहा है, क्योंकि ನಮಗೆ ವಾಗ್ದಾನ ಮಾಡಿದ್ದೇನು ನೋಡಿ, ಪ್ರವಾದಿಗಳಿಗೆ ವಾಗ್ದಾನ ಮಾಡಿದ್ದಾನ, ಶಾಶ್ವತವಾಗಿ ಇರಲಿಕ್ಕೆ ಪವಿತ್ರಾತ್ಮನನ್ನು ಕೊಟ್ಟಿದ್ನ? ಇಲ್ಲ. ಆತಾತ ಜಾತಾತ. ಹಿ ವಾಸ್ ಅ ವಿಸಿಟರ್. ಹಳೆ ಒಡಂಬಡಿಕೆಯಲ್ಲಿ ಹೇಗಿದ್ದ? ದೇವರು ಮಾತಾಡಬೇಕಂದಾಗ ಮಾತ್ರ ದೇವರ ಆತ್ಮ ಪ್ರವಾದಿಗಳಲ್ಲಿ ಬರ್ತಿದ್ದ. ಆ ಕೆಲಸ ಆದಮೇಲೆ ದೇವ್ರ ವಾಣಿ ಮುಗಿದ ತಕ್ಷಣ ಹೋಯ್ತು, ಪ್ರವಾದನೆ ಆದಮೇಲೆ ಮುಗೀತು, ದೇವರ ಆತ್ಮ ಇಲ್ಲ ಅಲ್ಲಿ. ಈ ಕಾರಣದಿಂದ ಹೊಸ ಒಡಂಬಡಿಕೆಗೆ ದೇವರು ಏನು ಹೇಳ್ತಾ ಇದ್ದಾನೆ? ದೇವರ ರಾಜ್ಯದಲ್ಲಿ ಚಿಕ್ಕವರು ಆ ಯೋಹಾನನಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾನೆ. ಗೊತ್ತಾಯ್ತು? ಎಷ್ಟು ಜನಕ್ಕೆ ಗ್ರಹಿಸಿದ್ರಿ? ಇದು ಯಾವಾಗ ಅನ್ವಯಿಸ್ತದೆ ಅಂತಂದರೆ, ನೀವು ದೇವರಾತ್ಮನ जब तुम पवित्र आत्मा को प्राप्त करते हो तभी तुमको ये सब लागू होती है, क्योंकि परमेश्वर की वाणी सुनना करते हैं. प्रभु तुम्हारा मार्गदर्शक है.
जितने भी पवित्र आत्मा से चले हुए वही परमेश्वर के बच्चे हैं बोल के वचन कहता है. ಯಾವಾಗ ನಾವು ಪವಿತ್ರಾತ್ಮನನ್ನು ಹೊಂದ್ಕೊಳ್ತೇವೆ, ದೇವರಾತ್ಮನಿಂದ ನಾವು ನಡೆಸಲ್ಪಡ್ತೇವೆ, ದೇವರಾತ್ಮನ ಸಾಮರ್ಥ್ಯದಿಂದ ನಾವು ನಡಿತೇವೆ, ದೇವರ ವಾಣಿಯನ್ನು ನಾವು ಕೇಳ್ತೇವೆ, ಡೈರೆಕ್ಟ್ಲಿ ವಿ ಆರ್ ಕಮ್ಯುನಿಕೇಟಿಂಗ್. ಯೇಸು ಸ್ವಾಮಿ ಜೊತೆಗೆ ಸಂಪರ್ಕ ಬಂತು ನಮಗೆ ಯಾವಾಗ? ದೇವರಾತ್ಮನ ಹೊಂದ್ಕೊಂಡಾಗ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ಜೊತೆಗೆ ಸಂಬಂಧ ಇಟ್ಕೋಬೇಕಂತಂದರೆ ಮಾರ್ಗ ತೋರಿಸಿದ್ದ. ತಂದೆಯಿಂದ ಕೇಳಿ, ಪವಿತ್ರಾತ್ಮನಿಂದ ಕೇಳಿ ಕಲಿತು ನನ್ನ ಬಳಿಗೆ ಬರ್ರಿ. ಆವಾಗ ಮಾತ್ರ ನಾವು ಯೇಸು ಸ್ವಾಮಿಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. प्रभु के साथ संपर्क कभी होता है? प्रभु ने खुद बताया, जो पिता से सुनकर सीखता है वही मेरे पास आता है. जब तक हम पिता से नहीं सीखोगे, नहीं सुनेंगे, नहीं सीखेंगे, प्रभु के पास नहीं आ सकते. बोलने की अलग अलग तरीका है. ನಾವು ಅದನ್ನು ಎಲ್ಲ ತಿಳ್ಕೋಬೇಕು. ವಚನಗಳನ್ನು ಹೌದಾ ಶ್ರೇಷ್ಠ ಅಂತ ಹೇಳಿದ್ದಾನೆ. ಯಾಕೆ ಶ್ರೇಷ್ಠನು? ಯಾಕೆಂದರೆ ದೇವರಾತ್ಮನು ಶಾಶ್ವತವಾಗಿ ನಮ್ಮಲ್ಲಿ ಇರುವಂಥ ದೇವರ ವಾಗ್ದಾನ ಬಹಳ ಶ್ರೇಷ್ಠವಾದದ್ದು. ಅದನ್ನು ಕ್ರೈಸ್ತರು ಗ್ರಹಿಸ್ತಾ ಇಲ್ಲ. ಬಹಳ ದೊಡ್ಡ ವಿಷಯ ಅದು. ನೋಡಿ, पवित्र आत्मा तुम्हारे अंदर आ गया, तुम क्या क्या मांग सकते परमेश्वर से? कुछ भी मांग सकते. कर्जा जाने के लिए अगर बोले तो सुनेगा? ಅದಕ್ಕೆ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ, ನಾ ಅಂಜೀರಕ್ಕೆ ಮಾಡಿದ್ದೇನೆ, ಅಂಜೀರ ಮರಕ್ಕೆ ನಾನು ಏನು ಮಾಡಿದ್ದೇನೆ ಅದನ್ನು ನೀವು ಮಾಡಲಿಕ್ಕೆ ಸಮರ್ಥರಾಗಿದ್ದೀರಿ ಅಂತ. देखो मत्ताय 21 20ನೇ वचनದಲ್ಲಿ 21वां अध्याय 20वां वचन 20, 21 और 22 तीनों हम पढ़ लेंगे. ಶಿಷ್ಯರು ಅದನ್ನು ನೋಡಿ ಬೆರಗಾಗಿ, ಈ ಅಂಜೂರದ ಮರು ಒಂದು ಕ್ಷಣದಲ್ಲಿ ಒಣಗಿ ಹೋಯ್ತಲ್ಲ, ಅದು ಹೇಗೆ ಅಂದರು. ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನಮ್ಗೆ ಹೇಳ್ತಾ ಇದ್ದಾನೆ, ಸಂಶಯ ಪಡದೆ ಹೆಂಗೆ ನಮ್ಮ ನಂಬಿಕೆ ಹೆಂಗಿರಬೇಕು? ಸಂಶಯ ಪಡದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂಥದ್ದನ್ನು ನೀವು ಮಾಡುವಿರಿ. ಯೇಸು ಸ್ವಾಮಿ ಅಂಜೂರದ ಮರಕ್ಕೆ, ನಿನ್ನಲ್ಲಿ ಹಣ್ಣುಗಳು ಯಾರೂ ತಿನ್ನದೇ ಹೋಗಲಿ. ಇಸ್ झाड़ से ಯಾರಿಗೆ ಹೇಳ್ತಾ ಇದ್ದಾನೆ? ಕಿಸ್ಸೆ ಬಾತ್ ಕರ್ ರहा है ಪ್ರಭು? ಅಂಜೀರ್ ಕಿ झाड़ को, ಅಂಜೀರದ ಮರಕ್ಕೆ ಮಾತಾಡ್ತಾ ಇದ್ದಾನೆ. ನಿನ್ನಲ್ಲಿ ನಿನ್ನ ಫಲವನ್ನು ಇನ್ನು ಮುಂದೆ ಯಾರೂ ತಿನ್ನದೇ ಇರಲಿ, ಅಂದರೆ ನೀನು ಫಲವನ್ನು ಕೊಡೋದೇ ಇಲ್ಲ ಅಂತ. ಅದೇ ಕ್ಷಣದಲ್ಲಿ ಆ ಮರ ಒಣಗೋಯ್ತು. ಎಷ್ಟು ಟೈಮ್ ಹಿಡಿತು? ಅಲ್ಲಿ ನೋಡಿ, ಮೇಲೆ ನೋಡಿ, 19ನೇ ವಚನ ಓದ್ರಿ. ಯಾರಾದರೂ ಓದ್ರಿ ಗಟ್ಟಿ. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನು ಹೊರತು ಮತ್ತೇನು ಕಾಣದೆ ಅದಕ್ಕೆ, ಇನ್ನು ಮೇಲೆ ನಿನ್ನ ಫಲವು ಎಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಯಿತು. ಯೇಸು ಸ್ವಾಮಿ ಹೇಳಿದ ಕ್ಷಣ ಮಾತು ಅಲ್ಲೇ ಒಣಗಿ ಹೋಗಿತ್ತು. ಯೇಸು ಸ್ವಾಮಿನ ಹೇಳ್ತಾನೆ, ನಿಮ್ಮಲ್ಲಿ ನಂಬಿಕೆ ಇತ್ತಂದರೆ ಸಂಶಯ ಪಡೆದೇ ನಂಬ್ರಿ ಅಂತ. ಹೆಂಗೆ ನಂಬ್ರಿ? ಸಂಶಯ ಪಟ್ಟು ನಂಬಲಿಕ್ಕೆ ಆಗ್ತದ? ನಾವು ನಂಬೋದೇ ಹೆಂಗೆ? ನಮ್ಮ ನಂಬಿಕೆ ಅದು, ಅದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಅದಕ್ಕೆ ಆ ಸಂಶಯವನ್ನು ನಂಬಿಕೆಯಿಂದ ತೆಗಿರಿ. ಅಂಥ ನಂಬಿಕೆ ಯಾವಾಗ ಬರ್ತದೆ ನಮಗೆ? ದೇವರಾತ್ಮನನ್ನು ಹೊಂದಿದಾಗ. ದೇವರಾತ್ಮನು ಹೊಂದಿದ್ದ, ಪವಿತ್ರಾತ್ಮನನ್ನು ಹೊಂದಿದ್ದ ಯೇಸು ಸ್ವಾಮಿ ಹೌದಾ? ದೇವರ ಅಭಿಷೇಕ ಆತನಲ್ಲಿ ಇದ್ದಿದ್ದರಿಂದ ಆತನು ಏನು ನುಡಿತಾನೆ ಅದು ನೆರವೇರ್ತು. ಅಷ್ಟೇ ಅಲ್ಲ, ಮುಂದೆ ಏನು ಹೇಳ್ತಾ ಇದ್ದಾನೆ ನೋಡಿ. ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, 21ನೇ ವಚನ, ನೀವು ಸಂಶಯ ಪಡದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂಥದ್ದನ್ನು ನೀವು ಮಾಡುವಿರಿ. ಇದು ಮಾತ್ರವಲ್ಲದೆ, ಇತ್ನಾಯಿನೇ ಅವ್ರ ಅಲ್ಲಿ ಮುಂದೆ ಏನು ಹೇಳ್ತಾ ಇದ್ದಾನೆ? ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಆಗುವುದು. ಮುಂದೆ 22ನೇ ವಚನ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನೋ ಅಂದರೆ ಏನು ಬೇಕಾದರೂ ಏನೇನೋ ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದವನು. ಯಾಕೆ ಕ್ರೈಸ್ತರು ಕಷ್ಟದಲ್ಲಿದ್ದಾರೆ? ಕ್ಯೂ ಕರ್ಜೆ ಮೇ ಹೈ परमेश्वर के लोग? चाबी दी आज, हमें चाबी मिला आज,
ದೇವರ ವಚನದ ಜ್ಞಾನ ನೀವು ಪಡ್ಕೊಂಡಿದ್ದೀರಿ, ಪವಿತ್ರಾತ್ಮನ ನೋಡಿ ಎಲ್ಲ ಬಿಡ್ರಿ. ಒಂದು 15 ದಿವಸ ರಜೆ ಹಾಕ್ಲಿಕ್ಕೆ ಆಗ್ತದ ನಿಮಗೆ? ಹಾಸಿಗೆ ಮೇಲೆ ಬಿದ್ದಾಗ ಹಾಕಲೇಬೇಕಾಗ್ತದೆ. ದೇವ್ರು ನಿಮ್ಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ. 15 ದಿವಸ ಈ ವಚನಗಳನ್ನು ಧ್ಯಾನ ಮಾಡಿರಿ, ಎಲ್ಲ ಪ್ರಯಾಸ ಪಡ್ರಿ, ದೇವರಿಗೆ ಪ್ರಾರ್ಥನೆ ಮಾಡಿರಿ, ಪವಿತ್ರಾತ್ಮನ ಅನ್ಯೋನ್ಯತೆಗೋಸ್ಕರ ಹೋರಾಡ್ರಿ. ನೀವು ಪವಿತ್ರಾತ್ಮನ ಹೊಂದಿದ ಮೇಲೆ 15 ದಿವಸ ಪಗಾರ ಹೋಯ್ತು. ಕೇಳ್ಬೋದಾ? ಈಗ पवित्र ಹೊಂದ್ಕೊಂಡಾಗ तुम कुछ भी मांग सकते हो और जो कुछ आप कहोगे वो हो जाएगा. ಸಂಶಯ ಕೂಡ ಹೋಗ್ತದ. ದೇವರಾತ್ಮ ನಮ್ಮಲ್ಲಿ ಬಂದಾಗ ಆ ಸಂಶಯಗಳು ಇರೋದಿಲ್ಲ. ನಮ್ಮ ನಂಬಿಕೆ ಎಷ್ಟು ಪಟ್ಟಾಗ್ತದ? ದೇವರ ನಂಬಿಕೆನೇ ನಮ್ಮಲ್ಲಿ ನೆಲೆಗೊಳ್ತದ. ಕ್ರಿಸ್ತನ ನಂಬಿಕೆ, ಯೇಸು ಸ್ವಾಮಿಯಲ್ಲಿ ಎಷ್ಟು ನಂಬಿಕೆ ಇತ್ತು ಅಂತಹ ನಂಬಿಕೆ ನಿಮ್ಮಲ್ಲಿ ನೆಲೆಗೊಳ್ತದ. ಆಗ ನೀವು ಏನು ಬೇಕಾದ್ರೂ ಪಡ್ಕೋಬಹುದು. ಸತ್ಸಂಗನ ಇದು. ವಚನ ಕೇಳ್ತಾ ಇದ್ದೀರಿ ಎಲ್ಲರೂ? ಏನು ಹೇಳಿದ್ದಾನೆ ಯೇಸು ಸ್ವಾಮಿ? ಏನು ಹೇಳಿದ್ದಾನೆ? ಎಲ್ಲಿಂದ ಶುರು ಮಾಡಿದ್ದು? ಯೋಹಾನ ಹಳೆ ಒಡಂಬಡಿಕೆ ಎಲ್ಲ ಪ್ರವಾದಿಗಳಿಗಿಂತ ದೇವ್ರ ರಾಜ್ಯದಲ್ಲಿ ಚಿಕ್ಕವನು, ಅವ್ರಿಗಿಂತ ಶ್ರೇಷ್ಠನು. ದೊಡ್ಡವನು ಬಿಡ್ರಿ, ದೊಡ್ಡವ್ರು ಬೇರೆ, ಅವ್ರ ಲೆಕ್ಕನ ಬೇರೆ. ದೇವ್ರ ರಾಜ್ಯದಲ್ಲಿ ಚಿಕ್ಕವನು, ಯೇಸು ಸ್ವಾಮಿ ಹೇಳಿದ್ದಾನೆ, ದೇವ್ರ ರಾಜ್ಯದಲ್ಲಿ ಚಿಕ್ಕವನು ಎಲ್ಲ ಪ್ರವಾದಿಗಳಿಗಿಂತ ಶ್ರೇಷ್ಠನು. ಎಲ್ಲ ಪ್ರವಾದಿಗಳಿಗಿಂತ ಯೋಹಾನ ಶ್ರೇಷ್ಠ, ಆದರೆ ಆ ಎಲ್ಲ ಪ್ರವಾದಿಗಳಿಗಿಂತ ನೀವು ಶ್ರೇಷ್ಠರು ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ನಿಮಗೆ ವಾಗ್ದಾನ ಏನು ಸಿಕ್ಕಿದೆ? ದೇವರಾತ್ಮ ಸದಾಕಾಲ 24 hours ರಜೆ ಇಲ್ಲ, छुट्टी ಪ್ರಭು. ಆ ಆತ್ಮ ನಿಮ್ಮಲ್ಲಿದ್ದಾಗ ದೇವರಾತ್ಮನಿಂದ ನೀವು ನಡೆಸಲ್ಪಡ್ತೀರಿ. ನೀವೆಲ್ಲಿಗೆ ಹೋಗಬೇಕು? ನೀವು ಕೆಲಸ ಮಾಡಬೇಕು. ಯಾವ ಕೆಲಸ ಮಾಡಬೇಕು? ಕೆಲಸ ಮಾಡಬೇಕು ಅಥವಾ ದೇವ್ರ ರಾಜ್ಯದ ಕೆಲಸ ಮಾಡಬೇಕು? ಇದನ್ನು ನಿಮ್ಮ ನಡೆಸೋನು ಯಾರು? ದೇವರಾತ್ಮ ನಡೆಸ್ತಾನೆ. ದೇವರಾತ್ಮನಿಂದ ನಡೆಸಲ್ಪಟ್ಟವರೇ ದೇವ್ರ ಮಕ್ಕಳು. ಇಲ್ಲಾಂದರೆ ನಾವು ಹಾಡಿ ಹಾಡಿ ರೋಗಗ್ರಸ್ತರಾಗಿ ಶಾಪಗ್ರಸ್ತರಾಗಿ ಅದೇ ಸಭೆಯಲ್ಲಿ ಇರ್ತೇವೆ. ವಚನಗಳ ಗೂಢಾರ್ಥಗಳು ಇಲ್ಲ ಅಂತಂದರೆ, ಸಜೀವ ವಾಕ್ಯಗಳು ಆ ಸಭೆಯಲ್ಲಿ ಬಿತ್ತಲ್ಪಡದೇ ಇದ್ರೆ ನಿಮಗೇನು ಉಪಯೋಗ ಆಯಿತು? ನೀವು ಬಂದಿದ್ದು ಲಾಭ ಆಯಿತು? ಇವತ್ತಿಗೆ ನೀವು ಬಂದಿದ್ದಕ್ಕೆ ಲಾಭ ಆಯ್ತಾ? ಈ ಲಾಭ ಎಣಿಸ್ಲಿಕ್ಕೆ ಆಗ್ತದ? ಕೌಂಟ್ ಮಾಡ್ಲಿಕ್ಕೆ ಆಗ್ತದ? ಇದನ್ನು ಗ್ರಹಿಸ್ಕೋಬೇಕು, ಎಲ್ಲರೂ ಗ್ರಹಿಸ್ಕೋಬೇಕು. ಯೇಸು ಸ್ವಾಮಿ ಹೇಳಿದ್ದು ನಾನು ಭಾಳ ವಿಚಾರ ಮಾಡಿದ್ದೇನೆ ಇದ್ರ ಬಗ್ಗೆ. ದೇವ್ರ ವಚನದಲ್ಲಿ ಬರೆದಿದೆ, ಮೋಶೆ ಅಂತ ಪ್ರವಾದಿ ಹೇಳಲೇ ಇಲ್ಲ ಇಸ್ರೇಲಲ್ಲಿ ಅಂತ. ಯಾಕೆಂದರೆ ಅವತ್ತನ ಮೂಲಕ ಕೆಂಪು ಸಮುದ್ರ ಇಬ್ಬಾಗಿಸಿದ, ಐಗುಪ್ತ ದೇಶದಲ್ಲಿ 10 ಉಪದ್ರವಗಳನ್ನು ತಂದ. ಕೈ ಚಾಚು, ನಿನ್ನ ಕೈಯಲ್ಲಿ ಏನಿದೆ? ಕುರುಬನ ಕೋಲು, ಕುರಿ ಕಾಯಕತ್ತಿದ್ದ ಅವನು ಮಾವಂದು. ಭಾಳ ಕೆಟ್ಟ ಕಂಡೀಷನ್ ಅದು. ಹೌದಾ? ಮಾವನ ಕುರಿ ಕಾಯುವುದಂದರೆ ಭಾಳ ಕೆಟ್ಟ ಕಂಡೀಷನ್ ಅಲ್ಲ? ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಿನಲ್ಲೇ ಬಿಕ್ಕಟ್ಟು. ಹೌದಾ? ಆ ವಿಷಯ ಯಾರೂ ಆಸೆ ಪಡೋದಿಲ್ಲ. ಯಾವ ಪುರುಷನು ಈಗೋ ಅನ್ನೋದು ಇರ್ತದಲ್ಲ, ನಮಗೆ ನನ್ನದು ಅಂತ ಇರ್ತದಲ್ಲ, ಅವನ್ನೆಲ್ಲ ತೆಗಿಸ್ಬಿಟ್ಟಿದ್ದ ದೇವರು. ಅದಕ್ಕೆ ಮೋಶೆ, ಭೂಲೋಕದಲ್ಲಿ ಮೋಶೆ ಅಂತ ದೀನ ಮನಸ್ಸು ಇದ್ದವನು ಯಾರೂ ಇಲ್ಲ ಅಂತ ವಚನ ಇದೆ. ಅಂಥವ್ರನ್ನು ಬಳಸ್ಕೋತಾನೆ ದೇವರು. ಅಹಂಕಾರಿಗಳನ್ನು ದೇವ್ರಿಗೆ ಅಸಹ್ಯ, ನೋಡೋದಿಲ್ಲ. अहंकार पड़ोरना, जो अहंकार में है ना, उसको प्रभु देखता तक नहीं. वो प्रभु के बारे में नहीं बोलता है, खुद के बारे में बोलते रहते हैं. ನಾನು ಹಿಂಗೆ ಮಾಡಿದೆ, ನೀನು ಹಿಂಗೆ ಮಾಡಿದೆ. ನೀನೆಲ್ಲ ಮಾರೆಯ ಮಾಡೋನು ಯಾರು? ದೇವ್ ಬಿಡಿಸೋನು ಯಾರು? ನೀನೇನು ಬಿಸ್ತಿದ್ದಿ? ಪರಲೋಕದಲ್ಲಿ ಬಿಚ್ಚಲ್ಪಡ್ತದ. ನೀನೇನು ಕಟ್ತಿದ್ದಿ? ಪರಲೋಕದಲ್ಲಿ. ನಿಂದೆಲ್ಲಿ ಕೇಸ್ ಐತಿ? ನೀ ಬರೇ ಬಾಯ್. ಯೇಸು ಕ್ರಿಸ್ತನ ಹೆಸರಲ್ಲಿ ಅನ್ಯ ಜನರು ಕೂಡ ದೇವ್ ಬಿಡಿಸ್ತಾರೆ. ವಚನ ಕೊಟ್ಟಿದ್ದೇನೆ ನಿಮಗೆ. ಪರಮೇಶ್ವರಕ್ಕೆ ಸಾಮರ್ಥ್ಯ ಆ ಇಹಲೋಕ, ಪರಲೋಕ, ಪಾತಾಳ ಲೋಕದ ಎಲ್ಲ ಶಕ್ತಿಗಳು ಆ ನಾಮಕ್ಕೆ ಅಡ್ಡ ಬೀಳ್ತವೆ ಅಂತ ಹೇಳ್ತಾರೆ. ಹೌದಾ? ಅದ್ಭುತ ಮಾಡೋದು ದೊಡ್ಡ ವಿಷಯ ಅಲ್ಲ, ಆದರೆ ದೇವ್ರು ನಿಮ್ಮ ಜೊತೆಗೆ ಇದ್ದಾನೆ ಅಂತ ಬಿಟ್ಟು ದೇವ್ರು ಮುದ್ರೆ ಹಾಕ್ತಾನೆ, ಅದು ಸಂಕೇತ ಕೂಡ. ಅದಕ್ಕೆ ನಾವು ಒಂದೇ ವಚನ ಹಿಡ್ಕೊಂಡು ನಾವು ವಾದ ತರ್ಕ ಮಾಡಬಾರ್ದು. ದೇವ್ರು ನಮ್ಮನ್ನು ವಾದ ತರ್ಕ ಕರೆದಿದ್ದಾನ? ಇಲ್ಲ. ದೇವರ ವಾಕ್ಯದ ಗೂಢಾರ್ಥಗಳನ್ನು ಗುಪ್ತ ನಿಧಿ ಅಂತ ಹುಡುಕ್ರಿ ಅಂತ ಹೇಳ್ತಾನೆ. ದೇವ್ರ ವಾಕ್ಯಗಳನ್ನು ಗುಪ್ತ ನಿಧಿ ಅಂತ ಹುಡುಕ್ರಿ. ನಿಮ್ಗೇನು ಸಿಕ್ತು? ಇವತ್ತೇನು ಸಿಕ್ತು ಗುಪ್ತ ನಿಧಿ ಅಂತ ಹುಡುಕಿದ್ದಕ್ಕೆ? ಆಶೀರ್ವಾದದ ವಚನಗಳು ಸಿಕ್ಕು ನಮಗೆ.
ಚಾವಿ ಸಿಕ್ತು ನಮಗೆ. ಮುಖ್ಯವಾಗಿ ನಾವು ಸಮೃದ್ಧಿ ಜೀವನವನ್ನು ಜೀವಿಸಬೇಕು. ಯೇಸು ಕ್ರಿಸ್ತನಂತೆ ನಾವು ಜೀವಿಸ್ಬೇಕಂದ್ರೆ ನಮ್ಗೇನು ಬೇಕು? ಪವಿತ್ರಾತ್ಮನ ಅಭಿಷೇಕ ಬೇಕು. ಪವಿತ್ರಾತ್ಮನಿಂದ ಮತ್ತು ಬೆಂಕಿಯಿಂದ ಅಭಿಷೇಕಿಸೋನು ಯಾರು? ಯೋಹಾನ ಹೇಳ್ತಾ ಇದ್ದಾನೆ, ನಾನಾದರೂ ನೀರಿನಿಂದ ದೀಕ್ಷಾ ಸ್ನಾನ ಮಾಡ್ತೇನೆ, ನನ್ನ ನಂತರ ಬರೋನು ನನಗಿಂತ ಮುಂಚಿನವನು, ನನಗಿಂತ ಮೊದಲಿದ್ದವನು, ಆತನು ನಿಮ್ಮನ್ನು ಪವಿತ್ರಾತ್ಮನಿಂದ ಬೆಂಕಿಯಿಂದ ಅಭಿಷೇಕಿಸ್ತಾನೆ. ಕೇಳ್ಕೊಡ್ರಿ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಿಂದ ಕೇಳ್ಕೊಡ್ರಿ. ಹೌದು, ಹೇಳಿದಾನ, ನನ್ನ ಹೆಸರಲ್ಲಿ ತಂದೆಯಿಂದ ಏನು ಬೇಕಾದರೂ ಕೇಳು ಅಂತ ಹೇಳಿದ್ರಿ. ದೇವ್ರ ವಾಕ್ಯಗಳನ್ನು ನಾವು ಅನುಸರಿಸಿ ನಡೆದಾಗ ಪವಿತ್ರಾತ್ಮನನ್ನು ನಾವು ಹೊಂದ್ಕೊಳ್ತೇವೆ. ಪವಿತ್ರಾತ್ಮನ ಹೊಂದಾಗ ನೀವು ಏನು ನುಡಿತೀರಿ, ನಿಮ್ಮ ಬಾಯಿ ಏನಾಗ್ತದೆ? ಈ ಬಾಯಿ ಕತ್ತಿ ಆಗ್ತದೆ. ಯೇಸು ಸ್ವಾಮಿ ಅದಕ್ಕೆ ಹೇಳ್ತಾನೆ, ಇಷ್ಟೇ ಅಲ್ಲ, ಬರೀ ಅಂಜೀರ ಮರದ ಶಪಿಸಲ್ಲ, ಈ ಬೆಟ್ಟಕ್ಕೆ ಕಿತ್ಕೊಂಡು ಹೋಗಿ ಅಲ್ಲಿ ಸಮುದ್ರದಲ್ಲಿ ಬೀಳೋ ಅಂದರೆ ಅದು ನಿನ್ನ ಮಾತನ್ನು ಕೇಳ್ತದೆ. ಹೌದಾ? ಅತ್ತಿ ಮರಕ್ಕೆ ಜಡ ಸಮೇತ ಕಿತ್ಕೊಂಡು ಹೋಗು, ಭಾಳ ಕಷ್ಟ. ಅತ್ತಿ ಮರ JCB, ಓಕೆ, ಅದ್ರ ನೆನಪಾಗ್ತದೆ, ಇದು ಹಂಗೆ ಅಡ್ಡಕ್ಕಾಗೋದಿಲ್ಲಪ್ಪ, ಅದು ತರ್ಸೋಣ, ಬಾಡಿಗೆ ಕೊಟ್ರೆ ಅವ್ನು ಬಂದು 2 ತಾಸಿನೊಳಗೆ ಕಿತ್ಕೊಂಡು ಹೋಗ್ತದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅತ್ತಿ ಮರ ಅಷ್ಟು ತಾಕತ್ತಿದೆ ಅದಕ್ಕೆ. ಆದರೆ ನಿಮ್ಮ ನಾಲಿಗೆಯಲ್ಲಿ ಆ ಸಾಮರ್ಥ್ಯ ಯಾವಾಗ ಬರ್ತದೆ? ಪವಿತ್ರಾತ್ಮನು ನೀವು ಹೊಂದಿದಾಗ ಈ ಅತ್ತಿ ಮರಕ್ಕೆ ಕಿತ್ಕೊಂಡು ಹೋಗಿ ಅದು ಸಮುದ್ರದಲ್ಲಿ ಹೋಗಿ ನಡು ಅಂತಂದರೆ ಆ ಅತ್ತಿ ಮರ ನಿನ್ನ ಮಾತು ಕೇಳ್ತದೆ ಅಂತ ಹೇಳ್ತಾನೆ. ಏನು ಬೇಕು? ನಂಬಿಕೆ ಅಷ್ಟೇ ಅಲ್ಲ, ಪವಿತ್ರಾತ್ಮನ ಕೂಡ ಬೇಕು. विश्वास, ऐसे ही विश्वास नहीं चलता है. प्रभु ने वचन में लिखा है विश्वास के साथ, हाँ मैं विश्वास के साथ उठा रहा हूँ, नहीं उठ रहा है. क्यों? व्हाट इज मिसिंग? ದೇವರಾತ್ಮನು ಇದ್ದಾಗ, ದೇವರಾತ್ಮನು ಹೊಂದ್ಕೊಂಡು, ಹೌದಾ? ಅವು ಯಾರಿಗೆ ಹೇಳ್ತಾ ಇದ್ದಾನೆ? ನನ್ನನ್ನು ನಂಬುವವರು ಏನು ಹೊಂದ್ಕೋತಾರೆ? ನನ್ನನ್ನು ನಂಬುವವರ ಹೃದಯದಿಂದ ಜೀವನದಿಗಳು ಹರಿತವೆ. ಅದು ಪವಿತ್ರಾತ್ಮನನ್ನು ಸೂಚಿಸ್ತದೆ ಅಂತ ಹೇಳ್ದಾನೆ. ಮುಂದೆ ಬರುವಂಥ ಆತನು ಇನ್ನೂ ಮಹಿಮೆಯ ಪದವಿಗೆ ಹೋಗಿರಲಿಲ್ಲ, ಆತನು ಪವಿತ್ರಾತ್ಮನ ವಿಷಯದಲ್ಲಿ ಮಾತಾಡಿದ ಅಂತ ಹೇಳ್ತಾನೆ. ನೀವು ನಂಬುವುದರಿಂದ ಪವಿತ್ರಾತ್ಮನನ್ನು ಹೊಂದ್ಕೊಳ್ತೀರಿ. ಪವಿತ್ರಾತ್ಮನ ಹೊಂದ್ಕೊಂಡಿದ್ದಾಗ ಏನಾಯಿತು? ದೇವರಾತ್ಮನು ಒಳಗಡೆ ಬಂದ, ದೇವರ ಜ್ಞಾನ ಒಳಗಡೆ ಬಂದ. ಆತನು ಧರ್ಮಶಾಸ್ತ್ರವನ್ನು ನಿನ್ನ ಹೃದಯದಲ್ಲಿ ಬರೆದಿದ್ದಾನೆ. ನೀನು ತಪ್ಪುವುದಿಲ್ಲ, ಯಾಕೆಂದರೆ ಒಳಗಡೆ ನಿಯಂತ್ರಣ ಮಾಡ್ತಾನೆ. ಪಾಪ ಮಾಡದಂತೆ ನಿನ್ನನ್ನು ತಡಿತಾನೆ ಪವಿತ್ರಾತ್ಮ. ಕ್ರಿಸ್ತನಾತ್ಮ ಒಳಗಡೆ ಬಂದಾಗ ಏನಾಗ್ತದೆ? ದೇವರಿಂದ ಹುಟ್ಟಿದವನು ಪಾಪ ಮಾಡೋನು, ದೇವರಿಂದ ಹುಟ್ಟಿಸಿದಾತನು ಅವನನ್ನು ಕಾಪಾಡ್ತಾನೆ, ಪಾಪ ಮಾಡದಂತೆ ಕಾಪಾಡ್ತಾನೆ. ಕೆಡುಕನು ಅವನನ್ನು ಮುಟ್ಟುವುದಿಲ್ಲ. ದೇವರಾತ್ಮನ ಹೊಂದ್ಕೊಳ್ಳೋದು ಲಾಭ ಇದೆಯಾ? ಅದಕ್ಕೆ ಪ್ರಯಾಸ ಪಡಬೇಕು. ಯಾವಾಗ ನಾವು ವಚನಗಳನ್ನು ದೇವರ ಮೇಲೆ ನೋಡಿ, ದೇವರನ್ನ ಎಷ್ಟು ನಂಬ್ತೀರಿ ಅಷ್ಟು ದೇವರು ಪ್ರಬಲನಾಗ್ತಾನೆ. ಇದು ವಚನದಲ್ಲಿ ನಾವು ನಜರೇತಿನಲ್ಲಿ ಯೇಸು ಸ್ವಾಮಿ ವಿಶೇಷ ಅದ್ಭುತ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಬಿಟ್ಟು ವಚನ ಇದೆ. ಯಾಕೆ? ದೇವರು ಬಲಹೀನನು ಅಲ್ಲ, ಅಪನಂಬಿಕೆ ಕಾರಣ ಅಲ್ಲಿ ಅದ್ಭುತಗಳು ಆಗಲಿಲ್ಲ. ಅದಕ್ಕೆ ಯಾಹಿರನ ಮನೆಗೆ ಹೋದಾಗ 12 ಮಂದಿ ಇದ್ರು ಗೊತ್ತಿಲ್ಲ, ಬಾಕಿ ಎಲ್ಲ ಶಿಷ್ಯರಿಗೆ ಬರಗೊಡಲಿಲ್ಲ. 3 ಶಿಷ್ಯರಿಗೆ ಸ್ಪೆಷಲ್ ಇದ್ದರು, ಪೇತ್ರ, ಯೋಹಾನ, ಯಾಕೋಬ. ಯಾಕೆಂದರೆ ಸ್ಪೆಷಲ್ ಅದ್ಭುತ ಅಲ್ಲ, ಸತ್ತವಳನ್ನು ಎಬ್ಬಿಸ್ಬೇಕು. ಯಾಹಿರನ ಮಗಳು ಸತ್ತು ಹೋಗಿದ್ದಾಳೆ, ನಂಬಿಕೆ, ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ ಅಂತ ಯಾಹಿರನಿಗೆ ದೇವರು ವಾಗ್ದಾನ ಮಾಡಿದ್ದಾನೆ. ಅವಳನ್ನು ಎಬ್ಬಿಸ್ಬೇಕೀಗ. ಯಾರನ್ನ ಕರೆದ? 3 ಮಂದಿ ಒಳಗೆ ಬರ್ರಿ, ಬಾಕಿ ಎಲ್ಲರೂ ಹೊರಗ್ರಿ. ಯಾಕ್ರಿ? ಹೇಳ್ಬೇಡ. ಅವ್ರಿಗೆ ಅಸಹ್ಯ ಆಗಿರ್ಬೋದು, ಬಾಕಿ ಶಿಷ್ಯರಿಗೆ ಬರಬೇಡ ಅಂದಾಗ ಅಸಹ್ಯ ಆಗಿರ್ಬೋದು. ಹೌದಾ? ವಿಷಯಗಳನ್ನು ನಾವು ತಿಳ್ಕೊಬೇಕು. ಪ್ರತಿಯೊಂದು ನೋಡಿ, ವಚನಗಳನ್ನು ಹೇಗೆ ಓದಬೇಕು ಅಂತ ದೇವ್ರು ತಿಳಿಸ್ತಾ ಇದ್ದಾನೆ ಸಭೆಗೆ. ಚಿಕ್ಕ ನೋಡಿ, ಸಣ್ಣ ವಚನ, ಒಂದೇ ವಚನದಲ್ಲಿ ಎಷ್ಟು ವಾಗ್ದಾನ ಇದೆ. एक ही वचन कितना जबरदस्त है, इसके अंदर कितना गुणार्थ है. प्रभु क्या कह रहे हैं? ಸ್ನಾನಿಕ ಯುಹಾನ ಎಲ್ಲರಿಗಿಂತ ದೊಡ್ಡವನು, ನೀವು ಅವ್ರಿಗಿಂತ ದೊಡ್ಡವರು ಅಂತ ಹೇಳ್ತಾ ಇದ್ದಾನೆ. ಹೇಗೆ ದೊಡ್ಡವರು ಆಗ್ತೀವಿ ಅಂತೇಳ್ಬಿಟ್ಟು ನಾವು ಹುಡುಕಬೇಕು. ಯಾಕಂದರೆ ದೇವರು ನಮಗೆ ಸದಾಕಾಲ ಇರಲಿಕ್ಕೆ ಆತನ ಆತ್ಮವನ್ನೇ ಕೊಟ್ಟಿದ್ದಾನೆ. ನೋಡಿ, ಇದನ್ನು ಅನುಭವಿಸುವವರೆಗೆ ನಮಗೆ ಆ ಸಾಮರ್ಥ್ಯ ಗೊತ್ತಾಗೋದಿಲ್ಲ. ದೇವರ ಆತ್ಮವನ್ನು ನಾವು ಹೊಂದ್ಕೊಳ್ಳುವವರೆಗೆ ಆ ದೇವರ ಸಾಮರ್ಥ್ಯ ನಮ್ಗೆ ಗೊತ್ತಾಗೋದಿಲ್ಲ. ಏನು ಬೇಕಾದ್ರೂ ನೀವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಈ ಗಿಡಕ್ಕೆ ಒಣಗೆ ಹೋಯ್ತು. ಯಾಕೆಂದರೆ ನಾನು ಮಾಡಿದ್ದೇನೆ. ಯೇಸು ಸ್ವಾಮಿ ಏನು ಹೇಳ್ತಾನೆ? जो मैंने किया है उस अंजीर झाड़ को तुम भी कर सकते हो. इतना ही नहीं, पहाड़ को बताया. अभी अंजीर का झाड़ थोड़ा
ಛೋಟಾ ಹೈ ಪಹಾಡ್ ಕಿ. ಹೌದಾ? ಆ ಬೆಟ್ಟಕ್ಕೆ ಹೋಲಿಸಿದರೆ ಅಂಜೂರದ ಮರ ಕಡಿಮೆ ಅಲ್ವಾ? ಕಡಿಮೆ ಸಾಮರ್ಥ್ಯದ್ದು. ಅದಕ್ಕೆ ಆ ವಿಷಯಗಳನ್ನು ನಾವು ತಿಳ್ಕೋಬೇಕು. ಕಲ್ತಿದ್ದೀರಾ ಇವತ್ತಿನ ವಚನ? हमारा प्रयत्न कहाँ रहना है? अभी पवित्र आत्मा को प्राप्त करने के लिए हमको समय देना है. सुबह का समय दे दो परमेश्वर के लिए. थकान आकर ಹಿಂಗೆ ಮಾಡ್ತೇವೆ ಅಷ್ಟೇ. ಲಾಸ್ಟಿಗೆ ಸಂಜೆಗೆ ಬಂದಾಗ ಹೇಗಿರ್ತದೆ? ಪ್ರಥಮ ಫಲ ಅಂದರೆ ಹೆಂಗಿರ್ತದೆ? आपका प्रथम फल कैसा रहता है? खेती बना रहे हो तो बैंगन कैसे रहते हैं स्टार्टिंग में? टमाटर कैसे रहते हैं? लास्ट के टोमेटो प्रभु को लाद देते, छोटे छोटे छोटे. प्रभु बोलेगा ये अंजीर है क्या टमाटर है? ಹೌದಾ? ಸದಕ್ಕೆ ಪ್ರಥಮ ಫಲ ದೇವರಿಗೆ ಪ್ರಥಮ ಫಲ ನಾವು ಅರ್ಥ ಮಾಡ್ಕೋಬೇಕು. ಪ್ರಥಮ ಫಲ ಅಂದ್ರೆ ಏನು? सुबह का पहला समय प्रभु को दे दो और तुम्हारा जीवन बदलता है कि नहीं? देखो, आपको दोनों मार्ग है. एक तरीका जो हम पहले से करते आए वो चीज़, ಹೌದಾ? ಕಷ್ಟಪಟ್ಟು ಜೀವನ ಮಾಡೋದು. ಇನ್ನೊಂದು ದೇವರ ಸಾಮರ್ಥ್ಯದಲ್ಲಿ ದೇವರಿಂದ ಪಡ್ಕೊಂಡು ಜೀವಿಸೋದು. ಹೌದಾ? अन्य ಜನರು ಗುರುತಿಸ್ಕೊಳ್ತಾರೆ ನಮ್ಮ ಆಶೀರ್ವಾದ. ಹಮಾರೆ ಆಶೀಷ್ಕೋ अन्य लोग भी ये करते ಅವರು ದೇವರಿಗೆ ಮಹಿಮೆ ಪಡಿಸ್ತಾರೆ. ಮೊದಲು ಸಂಶಯ ಪಡ್ತಾರೆ, ಲಂಚ ತಿನ್ನಾಕತ್ತಾರೆ ಇವ್ರು ಅಂತ. ಆಮೇಲೆ ಅವ್ರಿಗೆ ಗೊತ್ತಾಗ್ತದೆ, ಇಲ್ಲ ಇವ್ರ ದೇವರು ಜೀವಿತ ದೇವರು. ನಾವು ಹೇಳ್ತೇವಲ್ಲ, ನಮ್ಮ ದೇವರು ಜೀವಿಸುವ ದೇವರು. ಎಲ್ಲರೂ ಹೇಳ್ರಿ, ನಮ್ಮ ದೇವರು ಜೀವಿಸುವ ದೇವರು. ಎಲ್ಲಿ ಜೀವಿಸ್ತಾನೆ? ನಮ್ಮ ಒಳಗಡೆ, ನಮ್ಮ ಹೃದಯದಲ್ಲಿ ಜೀವಿಸ್ತಾನೆ. ಅದು ದೊಡ್ಡ ಭಾಗ್ಯ, ಸೌಭಾಗ್ಯ. ಅದನ್ನೇ ಹೇಳ್ತಾ ಇದ್ದಾನೆ, ದೇವ್ರ ರಾಜ್ಯದಲ್ಲಿ ಚಿಕ್ಕವರು ಆ ಪ್ರವಾದಿಗಳಿಗಿಂತ ದೊಡ್ಡವರು. ಅಲ್ಲಿ ಅವ್ರಿಗೆ ಬರೀ ಟಚ್ ಆ್ಯಂಡ್ ಗೋ, ಮುಟ್ಟಾಟ ಆಡ್ತಿದ್ದ. ಮಾತಾಡಬೇಕಂದಾಗ ಮಾತ್ರ ಪವಿತ್ರಾತ್ಮ ಬರ್ತಿದ್ದ, ಮಾತಾದ್ಮೇಲೆ ಹೊರಗೆ ಬರ್ತಿದ್ದ. ಈಗ ದೇವರು ವಾಗ್ದಾನ ಮಾಡಿದ್ದು ಹೊಸ ಒಡಂಬಡಿಕೆಯಲ್ಲಿ ದೇವರಾತ್ಮನು ನಮ್ಮನ್ನು ಶಾಶ್ವತವಾಗಿ ನಮ್ಮಲ್ಲಿ ನೆಲೆಗೊಳ್ಳುವಂತೆ ದೇವರು ವಾಗ್ದಾನ ಮಾಡಿದ್ದಾನೆ. ನಾವು ಕಣ್ಣಿನ ನೋಡ್ತಾ ಇದ್ದೇವೆ, ದೇವರಾತ್ಮ ಹೊಂದ್ಕೊಂಡಂಥ ವ್ಯಕ್ತಿಗಳನ್ನು ನೋಡ್ತಾ ಇದ್ದೇವೆ. ಕೊರತೆಯಲ್ಲಿದ್ದಾರ? ಫಲಗಳಿಂದ ಗುರುತಿಸ್ಕೊಳ್ರಿ ಅಂತ ಹೇಳ್ತಾನೆ. ಫಲಗಳಿಂದ ಗುರುತಿಸ್ಕೊಂಡಂಥ ವ್ಯಕ್ತಿಗಳನ್ನು ನೋಡ್ರಿ. ಇವತ್ತಿಗೆ ಅತಿ ದೊಡ್ಡ ಸೇವಕರು, ಪ್ರಖ್ಯಾತ ಆದಂಥ ಸೇವಕರ ಜೀವನವನ್ನು ನೋಡ್ರಿ. ಅವ್ರಿಗೆ ಬ್ಯಾಡಂದ್ರೂ ಬರ್ತಾ ಇರ್ತದೆ. ನನಗಿದು ಶರ್ಟ್ ನಾನು ಬೇಕಂತ ಕೊಂಡ್ಕೊಳ್ಳಿದ್ದೆಲ್ಲ ಬಂತದು, ನಾ ಹೇಳಿದ ಅರ್ಥ ಆಯ್ತಾ? ದೇವರು ಅನೇಕ ರೀತಿಯಲ್ಲಿ ನಡೆಸ್ತಾನೆ. ನನ್ನ ಆಸೆಯಿಂದ ನಾನು ಏನು ಕೊಂಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ದೇವರು ಒದಗಿಸ್ತಾನೆ. ದೇವರು ತಿಳಿಸಿದಾಗ ನಾವು ಮಾಡ್ತೇವೆ ಕೆಲಸಗಳನ್ನು. ಅದಕ್ಕೆ ಈ ವಾಗ್ದಾನಕ್ಕೆ ನಾವೆಲ್ಲರೂ ಬಾಧ್ಯಸ್ಥರಾಗಿದ್ದೇವೆ. ಮೋಸದಲ್ಲಿ ಇರಬೇಡ್ರಿ. हमेशा के लिए तुमको सभा में रहने के लिए प्रभु ने नहीं चुना है. सभा में सीखना है, सीख कर सेवा के लिए जाना है. यही परमेश्वर का ಸಂಕಲ್ಪ. ನೀವು ಇಲ್ಲಿ ಕೂತ್ಕೊಂಡು 60-70 ಲಾಟಿ ತೊಗೊಂಡು ಬರೋದು. 90 ವರ್ಷ ಎಷ್ಟಾತ್ರಿ? 90 ವರ್ಷ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? 70 ವರ್ಷದಿಂದ ಈ ಸಭೆಗೆ ಬರ್ತಾ ಇದ್ದೇನೆ. 20 ವರ್ಷದಾಗ ಬರ್ತದೆ. ಈಗ ನಾನು 90ಕ್ಕೆ ಸಮಾಧಿಗೆ ಹೋಗೋ ಕೆಲಸ ಆಯಿತು. ಎಷ್ಟು ಆತ್ಮಗಳನ್ನು ಗೆದ್ದಿದ್ದಿ ಅಂತ ಕೇಳ್ತಾನೆ ದೇವರು. ಫಲ ಕೊಟ್ಟಿದ್ಯಾ? ಇಲ್ಲ. ಏನಾದಿ? ಫಲ ಕೊಡದ ಬಳ್ಳಿ ಆಗಿದ್ದಿ. ಈಗ ಫಲ ಕೊಡ್ಲಿಕ್ಕೆ ಆಗ್ತದ 90ಕ್ಕೆ? ದಿನ್ನಿ ನೋಡಿದರೆ ಹೆದರ್ತಾನೆ, ಈ ಬೆಟ್ಟ ನೋಡ್ದಂಗೆ. ಅದಕ್ಕೆ ಅಲ್ಲಿ ವಚನ ಹೇಳ್ತದೆ, ಪ್ರಸಂಗಿಗಳಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ಯೌವನ ಪ್ರಾಯದಲ್ಲಿ ಸೃಷ್ಟಿಕರ್ತನನ್ನು ನೆನೆಸು ಅಂತ ಹೇಳ್ತಾನೆ. ಹೌದಾ? ಯೌವನ ಪ್ರಾಯದಲ್ಲಿ ಇದ್ದರೆ ನಾವು ಏನಾದರೂ ಮಾಡ್ಲಿಕ್ಕಾಗ್ತದೆ? ನಿಲ್ಲಕ್ಕ ತಾಕತ್ತಿಲ್ಲ. ಅಂತ ಟೈಮಲ್ಲಿ ದೇವ್ರ ಬಗ್ಗೆ ತಿಳ್ಕೊಂಡ್ರು ಓದಂತಂದ್ರೆ ಓದಿದಪ್ಪ ಗೊತ್ತಾಗೋಲ್ತು. ಯಾಕೆಂದರೆ ಎಲ್ಲ ಲಾಕ್ ಆಗಿರ್ತದೆ, ಎಲ್ಲ ಸೌಕಳಿ ಆಗ್ತದಲ್ಲ, ಗೊತ್ತಾಗ್ತದಲ್ಲ ನಮಗೆ ಏಜ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ದೇವ್ರನ್ನ ನೀನು ಕಂಡ್ಕೊಂಡಾಗ, ಪವಿತ್ರಾತ್ಮ ಬಂದಾಗ, ಪವಿತ್ರಾತ್ಮನು ನಿಮ್ಮ ಶರೀರವನ್ನು, ಮೃತ್ಯು ಶರೀರಕ್ಕೂ ಕೂಡ ಜೀವ ಕೊಡ್ತಾನೆ, ಸಾಮರ್ಥ್ಯ ಕೊಡ್ತಾನೆ. ರೋಗರಹಿತ ಜೀವಿತವನ್ನು ಜೀವಿಸ್ಲಿಕ್ಕೆ ನಮ್ಗೆ ಕರೆದಿದ್ದಾನೆ. ಅಯ್ಯೋ ಇಲ್ಲಿ ಗಂಟು ನೋವು, ನಡೆಯೋಕ್ಕಾಗೋದಿಲ್ಲ, ನನಗೆ BP ಇದೆ, ಶುಗರ್ ಇದೆ, ಇಂಥ ವಿಷಯಗಳು ಬರೋದಿಲ್ಲ. ದೇವರು ನಮ್ಗೆ ವಾಗ್ದಾನ ಮಾಡಿದ್ದೇನು? ರೋಗರಹಿತ ಜೀವಿತ, ಸಂಪೂರ್ಣ ಜೀವನವನ್ನು ವಾಗ್ದಾನ. ನಡಕ ಟಿಕೆಟ್ ತೆಗೆದು ಹೋಗೋದಿಲ್ಲ, ಕೊಯ್ಕಾಗೋದಿಲ್ಲ. ಹೌದಾ? ಅಕಾಲಿಕ ಮರಣಗಳು ನಮಗೆ ಬರೋದಿಲ್ಲ. ದೇವರು ವಾಗ್ದಾನ ಮಾಡಿದ್ದಾನೆ. ಅದನ್ನು ನೀವು ಬಲವಾಗಿ ನಂಬಬೇಕು. ಪವಿತ್ರಾತ್ಮನ ಹೊಂದ್ಕೊಳ್ಳೋದೇ ಇದ್ದರೆ ನಮ್ಮ ಆತ್ಮಿಕ ಜೀವನ ವ್ಯರ್ಥ. ನಾವು ಏನಾಗ್ತೇವೆ? ಅನಾಥ ಕ್ರೈಸ್ತರಾಗ್ತೇವೆ. ಅನಾಥ ಕ್ರೈಸ್ತರಾಗಿ ಜೀವಿಸ್ಬಿಡ್ರಿ. ಈ ಸಭೆಯಲ್ಲಿ ಯಾರೂ ಜೀವಿಸಬಾರ್ದು ಆ ರೀತಿ. ಪ್ರತಿಯೊಬ್ಬರು ದೇವರಾತ್ಮನನ್ನು ಹೊಂದ್ಕೊಂಡು, ದೇವರಿಂದ ಲಾಭ ಪಡ್ಕೊಂಡು, ಸಮೃದ್ಧಿ ಜೀವನವನ್ನು ಜೀವಿಸಿ, ಈ ಲೋಕಕ್ಕೆ ಬೆಳಕಾಗಿ
ತಂದೆಗೆ ಮಹಿಮೆ ಆಗುವಂತೆ ಜೀವನ ಜೀವಿಸಬೇಕು. ನಿಮ್ಮ ಜೀವನ ನೋಡಿಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಸಂಬಂಧಿಕರಲ್ಲಿ ಯಾರೂ ರಕ್ಷಣೆ ಹೊಂದದೇ ಇರಬಾರ್ದು. ಅಣ್ಣ ಅಣ್ಣ ನಿನ್ನಂಗೆ ಆಗ್ಬೇಕು, ಏನು ಮಾಡ್ಬೇಕು ಹೇಳು? ಸಭೆಗೆ ಬರಬೇಕಾ? ಬರ್ತೇವೆ. ಅವಾಗ ಟೈಮ್ ಸಿಗ್ತದೆ ಅವ್ರಿಗೆ, ಈಗ ಬರೋದಿಲ್ಲ. ನಾ ಹೇಳಿದ ಅರ್ಥ ಆಯ್ತಾ? ನಿಮ್ಮ ಸಾಕ್ಷಿ ಜೀವನ, ನಿಮಗೆ ಸಾಕ್ಷಿ ಜೀವನ ಬೇಕಂತಂದ್ರೆ ಏನು ಬೇಕು? ದೇವರ ವಾಕ್ಯಕ್ಕೆ ಬಿಗಿ ಹಿಡ್ಕೋರಿ, ಅದರ ಪ್ರಕಾರ ಕೈಗೊಂಡು ನಡ್ರಿ. ಯಾರ ಜೀವನದಲ್ಲಿ ನಿಮಗೆ ಸಾಕ್ಷಿ ಬೇಕು ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡಿಬೇಕು. ಯಾರು ವಿಧೇಯರಾಗಿ ನಡೀತಾರೆ ಅವರು ಪದೇ ಪದೇ ಸಾಕ್ಷಿ ಹೇಳ್ತಾರೆ. ಯಾಕೆಂದರೆ ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ರಿಂದ ದೇವ್ರು ಖುಷಿ ಆಗ್ತದೆ. ದೇವ್ರ ವಾಕ್ಯಕ್ಕೆ ನೀವು ನಮ್ರತೆಯಿಂದ ಕೊಟ್ಟಾಗ ದೇವ್ರಿಗೆ ಏನಾಗ್ತದೆ? ನನ್ನ ವಾಕ್ಯಕ್ಕೆ ಮಾನ್ಯತೆ ಕೊಡ್ತಾ ಇದ್ದೇನೆ, ಆತನ ದೃಷ್ಟಿ ಆತನ ಲಕ್ಷ್ಯ ನಿನ್ನ ಮೇಲೆ. ಹೌದಾ? ನೀತಿವಂತನಿಗೆ ದೇವರು ಕಟಾಕ್ಷಿಸ್ತಾನೆ ಅಂತಂದರೆ ಲಕ್ಷಿಸ್ತಾನೆ. ನೀತಿವಂತನ ಮೇಲೆ ದೇವರ ದೃಷ್ಟಿ ಇರ್ತದೆ. ಆತನ ಎಲ್ಲ ಅವಶ್ಯಕತೆಗಳನ್ನು ದೇವರು ನಿಗಿಸ್ತಾನೆ. ಕೆಟ್ಟವ್ರನ್ನ ತೆಗೆದು ಹಾಕ್ತಾನೆ. ನಮ್ಮ ಟ್ರ್ಯಾಕ್ ಮೇಲೆ, ನಮ್ಮ ರಸ್ತೆ ಮೇಲೆ ಕೆಟ್ಟವ್ರನ್ನ ಬಾಜು ಸರ್ಲೆ VIP ಬರತ್ತ ನನ್ನ ಮಗ. ಅರ್ಥ ಆಯ್ತಾ? ನೀವು ಪವಿತ್ರಾತ್ಮನ ಹೊಂದ್ಕೊಂಡಾಗ ಎಲ್ಲ ಅನುಕೂಲಗಳನ್ನು, ದೇವರಿಟ್ಟಂಥ ಲಾಭಗಳನ್ನು ಅನುಭವಿಸ್ತೀರಿ. ದೇವ್ರ ವಾಕ್ಯದಲ್ಲಿ ನಾನು ಹಾಸ್ಯದಲ್ಲಿ ಹೇಳಿರ್ಬೋದು, ಆದರೆ ದೇವ್ರ ವಾಕ್ಯದಲ್ಲಿ ಬರೆದಿದೆ. ಹೌದಾ? ನಿನ್ನೆಲ್ಲ ಮಾರ್ಗಗಳನ್ನು ಸರಾಗ ಮಾಡ್ತಾನೆ. ಎಲ್ಲ ವಿಷಯಗಳು ನಿನಗೆ ಅನುಕೂಲವಾಗಿರ್ತವೆ. ಹೌದಾ? ರೋಮನ್ 8 ಕೊನೆ ವಚನ ನೋಡಿಕೊಂಡು ಇವತ್ತಿನ ವಚನ ಮುಗಿಸ್ತೇನೆ. ಏನಾಗ್ತದೆ ಪವಿತ್ರಾತ್ಮ ಹೊಂದಿದಾಗ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳುವ. ರೋಮನ್ 8ನೇ ಅಧ್ಯಾಯ 28ನೇ ವಚನ, 28, 29 ಸಿಗ್ತಾ ಎಲ್ಲರಿಗೂ? ರೋಮಾಪುರ 8ನೇ ಅಧ್ಯಾಯ, ಪೇಜ್ ನಂಬರ್ ಹೇಳಿ, ಗಟ್ಟಿ ಹೇಳಿ ಯಾರು? 187 ಸಿಗ್ತಾ? ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರು. ದೇವರನ್ನು ಪ್ರೀತಿಸುವುದಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅಂದರೆ ಪ್ರತಿಯೊಂದು ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮೆಯ ಪದವಿಗೆ ಸೇರಿಸಿದನು. ಆಮೇಲೆ ದೇವರು ನಮ್ಮನ್ನು ಲಾಸ್ಟಿಗೆ ಅದು ಮಹಿಮೆಯ ಪದವಿಗೆ ಹೋಗ್ತೇವೆ. ನಾವು ರೋಗಿಗಳನ್ನು ಗುಣಪಡಿಸಿದಾಗ ಏನಾಗ್ತದೆ? ಏನಂತಾರೆ? ನೀವು ಯಾವುದೇ ರೋಗಗಳ ಗ್ರಸ್ತರಾಗಲಿ ಸಾಯ್ತಾನೆ. ಸಾಯುವಂಥ ವ್ಯಕ್ತಿಗೆ ನೀನು ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದೇಳುವಂದಾಗ ಅವನು ಎದ್ದು ಕುಂತ್ರೆ ನಿಮ್ಗೇನಾಗ್ತದೆ? ನಿಮಗೂ ಮಹಿಮೆ ಆಗ್ತದೆ. ದೇವರು ನಿಮ್ಮ ಮೂಲಕ, ದೇವ್ರು ನೇರವಾಗಿ ಮಾಡ್ಬೋದಲ್ಲ, ನಿಮ್ಮ ಮೂಲಕ ಯಾಕೆ ಮಾಡಬೇಕು? ನಿಮ್ಮನ್ನು ಮಹಿಮೆ ಪಡಿಸೋಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿದ್ದಾನೆ. ಹೌದಾ? ಇದೆಲ್ಲ ವಿಷಯಗಳು ಯಾರು ಪವಿತ್ರಾತ್ಮ ಹೊಂದ್ಕೊಳ್ತಾರೆ ಅವ್ರಿಗೆಲ್ಲ ವಿಷಯಗಳು ಅನುಕೂಲವಾಗಿರ್ತದೆ. ನಾ ಹೇಳಿದ್ದು ಕರೆಕ್ಟಾ? ನಮ್ಮ ಟ್ರ್ಯಾಕ್ ಮೇಲೆ ಬೇಡಾಗಿದ್ದೆಲ್ಲ ತೆಗೆದು ಕರೆಕ್ಟಾ? ಇನ್ನೊಂದು ರೀತಿಯಲ್ಲಿ ಹೇಳಿದ್ದು ನಾನು, ಅಷ್ಟೇ ಹಾಸ್ಯ ಅಲ್ಲ ಅದು, ಇದು ವಚನದಲ್ಲಿದೆ. ಎಲ್ಲ ವಿಷಯಗಳು ನಮಗೆ ಅನುಕೂಲವಾಗಿರ್ತವೆ. ನಮ್ಮ ವಿರುದ್ಧ ಎತ್ತಿದಂಥ ಕೈಗಳನ್ನು ದೇವರು ಕೈ ಕೆಳಗೆ ಮಾಡು. ನನ್ನ ಮಗ ಅವನ ಮೇಲೆ ಏನು ಕೈ ಎತ್ತಿ ಬಡಿತೇನೆ ನೋಡು, ದೇವರು ಶಿಕ್ಷೆ ಮಾಡ್ತಾನೆ. ಮೈಗೆ ಮೈ ತೀರಿಸುವಂಥ ದೇವರು. ನೋಡಿ, ದೇವ್ರ ವಾಗ್ದಾನಗಳು ಎಲ್ಲ ಎಷ್ಟು ಚೆನ್ನಾಗಿದೆ. ಅದನ್ನು ನಾವು ಪಡ್ಕೋಬೇಕಷ್ಟೆ. ಅಲ್ಲಿ ಪ್ರಯಾಸ ಉಂಟು. ದೇವರ ವಾಕ್ಯಕ್ಕೆ ಈ ವಿಧೇಯತೆಯಿಂದ ನಾವು ನೋಡಿದ್ವಿ. ಪ್ರತಿಯೊಂದು ವಚನಗಳಿಗೆ ಮಾನ್ಯತೆ ಕೊಟ್ಟು ಅದಕ್ಕೆ ಕೈಗೊಂಡು ನಡೆದಾಗ ಆ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಬರ್ತದೆ. ಆವಾಗ ಯೇಸು ಸ್ವಾಮಿ ನಂಬಿದ್ದಕ್ಕೆ ನಿನಗೇನು ಲಾಭ ಆಯ್ತು ಅಂತಂದರೆ ತಡಿ ಲಿಸ್ಟ್ ಬರ್ಕೊ ಅಂತ ಹೇಳಿ. ಹೌದಾ? ಇಲ್ಲ ಅಂದ್ರೆ ವಿಚಾರ ಮಾಡಬೇಕು, ಏನು ಲಾಭ ಆತ? ಇಲ್ಲ, ರೋಗಗ್ರಸ್ತನಾಗಿದ್ದೆ, ಮತ್ತೊಂದು 4 ಸೇರಿದವು. ಹೌದಾ? ಮೊದಲು 2 ಇತ್ತು, ಈಗ 4 ಬಂದವು. पूछते कि नहीं? तुम्हारे विश्वासी लोग, तुम्हारे रिश्तेदार पूछते कि नहीं प्रभु यीशु को और विश्वास करने से तुम्हें क्या फायदा हुआ? खुजली करते. 1 मिनट सोचता हूँ, है ही नहीं कुछ बोलने के लिए. बुरा ही हुआ है. पहला 2 था, अभी 4 हो गए. कर्जे बढ़ गए. पहला कर्जा नहीं था.
सभा में आने के बाद खर्चा बढ़ गया. ಏನದು? ಶಾಪ ಬಂತು. ಯೇಸುವನ್ನು ನಂಬಿದ್ದಕ್ಕೆ ಶಾಪ ಬಂತ ನಿಮಗೆ? ಇಲ್ಲ. वाक्य परमेश्वर का वचन अति श्रेष्ठ है, उसमें सब सामर्थ्य है. तुम्हारे जीवन जीने के लिए तुमको मेहनत की जरूरत नहीं है, परमेश्वर की आत्मा की जरूरत है. ಅದಕ್ಕೆ वही प्रभु ने बोला है कि जो मेरे राज्य के लिए, मेरी नीति के लिए श्रम करता है, बाकी सब चीज़ें तुम्हारे पीछे आते हैं. बोला आशीष हमारी ज़रूरत हमारे पीछे आते हैं, हमको उसके पीछे जाने की ज़रूरत नहीं. मुझे सक्सेसफुल बनना है, पवित्र आत्मा को प्राप्त करो, हो गया सब कुछ. ಎಷ್ಟು ಫೇಮಸ್ ಆಗ್ತಿದ್ದೆ ನೀನು. ನಿನ್ನ ಶ್ರಮದಿಂದ ಬಂದು ಬೆಳಗ್ಗೆ ಬಿಟ್ಟು ಯಾರು ಗೊತ್ತಿರೋದಿಲ್ಲ. ಯಾರೇ ಅಂತಂದ್ರೆ ಯಾವ ಓಣ್ಯಾಗಿರ್ತಾನ ಅವನು, ಅಲ್ಲೇ ಆ ಓಣ್ಯಾಗ ಮಾತ್ರ ಫೇಮಸ್. ನಾವು ಹೊರಗೆ ಹೋದ್ರೆ ಯಾರು ಗೊತ್ತಿರೋದಿಲ್ಲ. ಹೌದಾ? ಗುಂಡಾಗಿರ್ದಿ ಮಾಡಿದ್ರು ಆ ಓಣ್ಯಾಗ ಮಾತ್ರ, ಯಾವ ರೋಡಿ ಅವ, ಅಲ್ಲಿ ಮಾತ್ರ ಫೇಮಸ್ ಅವನು. ಹೊರಗಡೆ ಹೋದ್ರೆ ಯಾರು ಕೇಳೋದಿಲ್ಲ. ಕಪಾಳ ಹೊಡೆದು ಕಳ್ಸಾರೆ ಅಲ್ಲಿ. ಹೌದಲ್ಲ? ನಿಜವಾದ ವಿಷಯಗಳನ್ನು ಹೇಳ್ತಾ ಇದ್ದೇನೆ. ದೇವರ ಆತ್ಮ ನಾವು ಹೊಂದ್ಕೊಂಡ್ರೆ ಪ್ರಖ್ಯಾತಿಗೆ ಬರ್ತೇವೆ. ಇವತ್ತಿಗೆ ಟಿ ಬಿ ಜೋಶ ಏನೂ ಕಲೀಲಲ್ಲ, ಪಾಪ ಬಡ ವ್ಯಕ್ತಿ, ಇನ್ನೊಬ್ಬರು ಕಾಲು ತೊಳೆಯುವಂಥ ವ್ಯಕ್ತಿ, ರಸ್ತೆ ಮೇಲೆ ನಡೆದು ಬಂದಂಥ ದೇವಜನ ಇವರಿಗೆ ಅವ್ರಿಗೆ ಕಾಲಿಗೆ ನೀರು ಕೊಡ್ತಿದ್ರು ಅವರು. ಅದು ಧೂಳಾದಂಥ ಆ ಸಮಯದಲ್ಲಿ ಟಾರ್ ರಸ್ತೆ ಇರಲಿಲ್ಲ, ಮಣ್ಣಿನ ರಸ್ತೆ ಮೇಲೆ ಜನ ನಡ್ಕೊಂಡು ಬರ್ತಿದ್ರು. ಅವರೆಲ್ಲ ಇದಾಗಿತ್ತು. ಇವ್ರಿಗೊಂದು ಶೋಧನೆ, ಹೌದಾ? ಹೊಟ್ಟೆಪಾಡಿಗೆ ನೀರು ಹಾಕಿದರೆ ನಮಗೇನಾದರೂ ಕೊಡ್ಬೋದು. ಆ ರೀತಿ ಬಂದವ್ರಿಗೆಲ್ಲ ನೀರು ಕೊಡ್ತಿದ್ರು. ಆ ವ್ಯಕ್ತಿಗೆ ಏನಾದರೂ ಕೊಡ್ತಿದ್ರು ಅವರು ಕಾಣಿಕೆ ಅಂತ. ಹೌದಾ? ಖುಷಿಯಿಂದ ಈ ಪಾಪ ಸಣ್ಣ ಹುಡುಗ ನಮ್ಮ ಕಾಲಿಗೆ ನೀರು ಹಾಕ್ಯಾನ, ತಗೋಪ್ಪ ತಮ್ಮ. 10 ಪೈಸೆ ಹಾಕಿದ್ರು, 20 ಪೈಸೆ ಹಾಕಿದ್ರು, ಆ ಟೈಮ್ ಇರಲೇ ಗೊತ್ತಿಲ್ಲ. ಆದರೆ ಅದನ್ನು ಹೋಗ್ಕೊಂಡು ಅಕ್ಕಿ ತಂದು ಅಕ್ಕಿಯಲ್ಲಿ ಮನೆಯಲ್ಲಿ ಕೊಟ್ಟು ಜೀವಿಸುವಂಥ ಅಂಥ ಕಡುಬಡತನದಲ್ಲಿ ಇದ್ದಂಥ ಆ ಸೇವಕ ಇವತ್ತಿನ ದಿವಸ ಅತಿ ದೊಡ್ಡ ಸಭೆ, ಅಮೇರಿಕಾದಿಂದ ಸೇವಕರು ಬರ್ತಾರೆ ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ. ಎಷ್ಟೋ ದೇವರ ಸೇವಕರು, ಆತಂಕವಾದಿಗಳು ರಕ್ಷಣೆ ಹೊಂದ್ತಾರೆ. ಆತನ ಅದ್ಭುತ, ಆ ದೇವರು ಅವನ ಮೂಲಕ ಮಾಡಿದಂಥ ಅದ್ಭುತಗಳನ್ನು ನೋಡಿಕೊಂಡು ಇದು ದೇವರು ಮಾಡ್ತಾನೆ. ನಮ್ಮ ಸ್ವಂತ ಶಕ್ತಿಯಿಂದ ಹೋದರೆ ಟಿ ಬಿ ಜೋಶ್ವಾ ಯಾರಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಇವತ್ತಿಗೆ ಟಿ ಬಿ ಜೋಶ್ವಾ ಯಾರಂತಂದ್ರೆ ವಿಶ್ವಾಸಿಗಳಲ್ಲಿ ಎಲ್ಲರಿಗೂ ಗೊತ್ತುಂಟು. ಹೌದು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊರೋನಾ ಕಾಯಿಲೆಗೆ ಇವನು ಟಿವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಅಲ್ಲಿ ಹೇಳ್ತಾ ಇದ್ದಾರೆ. ಮೊಬೈಲ್ ಮೂಲಕ, ಆ ಟಿ ವಿ ಮೂಲಕ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕರೋನಾ ಕಾಯ್ತಿರೋಗತ್ತರು ಕೈ ಎತ್ತಾ ಇದ್ದಾರೆ, ಅವನ ಜೊತೆಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗುಣ ಹೊಂದಿ ಅವ್ರು ನಾರ್ಮಲ್ ಟ್ರೀಟ್ಮೆಂಟ್ ಆಗ್ತಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದವರು ಅದನ್ನು ಐಡೆಂಟಿಫೈ ಮಾಡಿಕೊಂಡು ಕರೋನಾ ಟೆಸ್ಟ್ ಮಾಡಿದರೆ ಅವ್ರಿಗೆಲ್ಲ ನೆಗೆಟಿವ್ ಬಂದುಬಿಟ್ಟಿದೆ. ಟಿ ಬಿ ಜೋಶನ್ ಪ್ರಾರ್ಥನೆ ಕೇಳಿದವರು ಎಲ್ಲರೂ ಗುಣಮುಕ್ತ ಹೊಂದಿದ್ದಾರೆ. ಇದು ದೇವ್ರು ಮಾಡುವಂಥ ಕೆಲಸ. ಇಲ್ಲ ಅಂತಂದರೆ ನಾವು ನಮ್ಮ ಶಕ್ತಿಯಿಂದ ಮಾಡ್ಲಿಕ್ಕೆ ಹೋದರೆ ಓಣ್ಯಾಗ ಮಾತ್ರ ನಾವು ಹೀರೋ. ಹೌದಾ? ಪವಿತ್ರ ಆತ್ಮನ ಹೊಂದಿದ್ದಕ್ಕೆ ಆಯ್ತದು. ದೇವರು ತನ್ನ ತಿಪ್ಪೆಯಿಂದ ಎಬ್ಬಿಸ್ತಾನೆ, ಬಂಡೆ ಮೇಲೆ ಕುಂದಿರ್ಸ್ತಾನೆ, ಭೂರಾಜರ ಜೊತೆಗೆ ನಿಮ್ಮನ್ನು ಕುಂದಿರಿಸಿ ಸಮಾನಿಸ್ತಾನೆ ಅಂತ ಹೇಳಿದ್ದಾನೆ. ಇದು ಸತ್ಯವಾದಂಥ ವಿಷಯಗಳು. ದೇವ್ರ ವಾಕ್ಯ ರುಚಿಯನ್ನು ನಾವು ನೋಡಬೇಕು. ಈ ಸಭೆಯಲ್ಲಿ ಪ್ರತಿಯೊಬ್ಬರು पवित्र आत्मा ಹೊಂದಬೇಕು. हर एक इंसान को पवित्र आत्मा प्राप्त करना है, क्योंकि वचन कहता है कि जिसके अंदर क्रिस्त का आत्मा नहीं है वो क्रिस्त का है ही नहीं. प्रभु यीशु को जानते जी? प्रभु बोलेगा मैं नहीं जानता. तू प्रभु यीशु को जानता है लेकिन मैं तुझे नहीं जानता, क्योंकि मुझे प्राप्त नहीं किया तूने. ನೀನು ಒಳಗಡೆ ಬರಲಿಕ್ಕೆ ನನಗೆ ಮಾರ್ಕ್ ಕೊಟ್ಟು ಹೊರಗೆ ಇಟ್ಟಿ. ನನಗೆ ಪವಿತ್ರ ಆತ್ಮ ಹೇಳ್ತಾನೆ, ನಾನು ಕಾಯ್ತಾ ಇದ್ದೆ ಒಳಗೆ ಬರ್ಬೇಕಂತೇಳಿ. ನೀನು ಲೋಕದವನಾಗಿ ಜೀವಿಸಿದೆ, ನನ್ನ ಬಗ್ಗೆ ಲಕ್ಷ್ಯ ಹಾಯಲಿಲ್ಲ. ನನಗೆ ಒಳಗೆ ಬರಲಿಕ್ಕೆ, ಒಳಗೆ ತಗೊಳ್ಳಿಕ್ಕೆ ನಿನಗೆ ಮನಸ್ಸಿರಲಿಲ್ಲ ಅಂತ ಹೇಳ್ತಾನೆ. ಪವಿತ್ರ ಆತ್ಮನನ್ನು ದುಃಖಿಸಬೇಡ್ರಿ ಅಂತ ಹೇಳ್ತಾನೆ ಪೌಲ. ಯಾಕೆಂದ್ರೆ ಅವನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ವಚನಗಳನ್ನು. ಪವಿತ್ರ ಆತ್ಮನನ್ನು ದುಃಖಿಸಬೇಡ್ರಿ, ಹೀನೈಸಬೇಡ್ರಿ, ಆತನನ್ನು ನಂದಿಸಬೇಡ್ರಿ. ನಂದಿಸೋದು ಅಂದ್ರೆ ಏನು? ಆರಿಸೋದು. ಕ್ಯಾಂಡ್ಲ್ ಆರಿಸಿದಿರಿ, ದೀಪ ಆರಿಸಿದಿರಿ, ಬೆರಳಿಂದ ಹಿಂಗೆ ಮಾಡ್ತಿರಲ್ಲ, ಆರ್ತದ. ಉಸ್ಕು ನಂದಿಸುವುದು ಅಂತಾರೆ. ಪವಿತ್ರ ಆತ್ಮನನ್ನು ನಂದಿಸಬೇಡ್ರಿ. ನಂದಿಸುವುದು ಅಂದ್ರೇನು? ಆತನ ಅಸಹ್ಯ ಬಿಡ್ತಿದೆ ಅಲ್ಲಿ ನಿನ್ನ ಕೂಡ ಇರಾಕ. ನಂದಿಸುವುದಂದ್ರೆ ಅಂಥ ಕೆಲಸ ನಾವು ಮಾಡ್ತೇವೆ. ದೇವರ ಸಾಮರ್ಥ್ಯಗಳನ್ನು ನೀವು ಹೊಂದ್ಕೊಳ್ಳಿಲ್ಲ, ಪವಿತ್ರಾತ್ಮ ಹೊಂದ್ಕೊಳ್ಳಿಲ್ಲ ಅಂತಂದರೆ ಲಾಸ್ಟಿಗೆ ಏನಾಗ್ತದೆ?
ಸಭೆಯಲ್ಲಿದ್ದಂಥ ಕೆಲವು ಜನರು ಎದ್ದಾಗ ಅವರಂಗ ನಮ್ಗೆ ಯಾಕೆ ಆಗೋಕ್ಕಾಗಿಲ್ಲ, ಪಶ್ಚಾತ್ತಾಪ ಪಡಬೇಡ್ರಿ. ಸಮಯ ನಿಮ್ಮ ನಿಯಂತ್ರಣದಲ್ಲಿದ್ದಾಗ ಮಾಡಿ. ಯೇಸು ಸ್ವಾಮಿ ಬಂದಾಗ ಪವಿತ್ರಾತ್ಮ ಹೊಂದ್ಕೊಳ್ಳುವಂಥ ಪ್ರಯಾಸ ವ್ಯರ್ಥ ಆಗ್ತದೆ. ಯೇಸು ಸ್ವಾಮಿ ಬಂದಾಗ ಪರಲೋಕದ ಬಾಗಿಲ ಮುಚ್ಚಲ್ಪಡ್ತದೆ, ಕೊನೆ ತುತ್ತೂರಿ ಊದಿರ್ತದ, ಮತ್ತೆ 8ನೇ ತುತ್ತೂರಿ ಇಲ್ಲ, ಅಲ್ಲಿ 7ನೇ ತುತ್ತೂರಿ ಇರೋದು. सातवां 7th ट्रम्पेट, 7ನೇ तुतरी, साथी बजते हैं. 7 बजने के बाद यीशु आता है. फिर 8वां नहीं है, इसके लिए पहले ही प्राप्त रेडी सिद्ध हो जा. ದೇವರಾತ್ಮನನ್ನು ಹೊಂದ್ಕೊಂಡು ಸಮೃದ್ಧಿ ಜೀವನವನ್ನು ಜೀವಿಸಿ, ಯೇಸು ಕ್ರಿಸ್ತನು ಜೀವಿಸಿದಂತೆ ಜೀವಿಸಿ ಆತನಿಗೆ ಮಹಿಮೆ ಪಡಿಸುವಂಥ ಕಾರ್ಯಗಳನ್ನು ಮಾಡಿರಿ. ನೀವು ಮಹಿಮೆ ಹೊಂದಿರಿ, ನೀವು ಅದರಿಂದ ನೀವು ಮಹಿಮೆ ಹೊಂದಿರಿ, ನಿಮ್ಮ ಲಾಭ ಉಂಟು. ಶಾಪಗಳು ಹೇಗೆ ಹೋಗ್ತದೆ? कर्जा कैसा जाता है? अभी पहाड़ जाता है तो कर्जा नहीं जाएगा. चलो खड़ा होकर प्रार्थना करते हैं आज के वचन के लिए. ದೇವರು ಕೊಟ್ಟಂತ ಸಾಮರ್ಥ್ಯದಿಂದ ನಾವು ಪ್ರಾರ್ಥಿಸುವ.